ತಂದೆ ಹಲಗಣೇಶ, ನಾ ಮಾಡಿದ ಅಪರಾಧಕ್ಕೆ ಊರು ಬಿಟ್ಟು ಹೋಗುವಂಥ ಪರಿಸ್ಥಿತಿ ಬಂದೈತಿ. ನಾ ಎಲ್ಲೇ ಹೋದರೂ ನಿನ್ನ ಆಶೀರ್ವಾದ ನನ್ನ ಮ್ಯಾಲಿರಲಿ. ಇನ್ನು ಮ್ಯಾಲ ನೀ ತೋರಿದ್ದ ದಾರಿ, ನಾ ಹೂಡಿದ್ದ ಗುರಿ. ಜೈ ವೀರಾಂಜನೇಯ. ಹತ್ತೇರಿ ಹತ್ತರಕ ಬೋಳ ಮಾಡಿಬಿಟ್ಟಿಲ್ಲ ನಾನು ಎಲ್ಲ ಹಾಳ. ಇನ್ನು ಯಾರ ಮುಂದೆ ಹೇಳ್ಬೇಕು ನನ್ನ ಗೋಳ? ಇದ್ರೂ ಇರಲಿ, ಮಾಡಿದ್ರೆ ಮಾಡ್ಬೇಕು ನನ್ನ ಹಂಗೆ ಚೈನಿ. ನಾ ಒಬ್ಬನ ಮಗ, ತವ್ವ ಅಪ್ಪ ನನ್ನ ಅಪುಪ್ರು ಮಾಡಿ ಬೆಳೆಸಿ ಸಿಕ್ಕಾಪಟ್ಟಿ ಆಸ್ತಿ ಗಳಿಸಿ ರಾಜ ನಂಗೆ ಮೆರೆಯೋ ತಮ್ಮ ಆತ ನನ್ನ ಅಟ್ಟದ ಮ್ಯಾಗ ಕುಂದ್ರಿಸಿ ಆರ್ತಿ ಬೆಳಗಿದ್ರೆ ನಾ ನಿಮ್ಮ ಕೀರ್ತಿ ತರ್ತನ ಹೇಳಿ ಕುಬೇರ ಬಾರ್ನ್ಯಾಗ ಕುತ್ತು ಕೂಡಿಟ್ಟು ಆಸ್ತಿ ಎಲ್ಲ ಕುಲ್ಲಾ ಮಾಡಿಬಿಟ್ಟು ನಾ ಮಾಡಿದ ಗನಂದಾರಿ ಕೆಲಸಕ್ಕೆ ಅವ್ವ ಅಪ್ಪ ಎವಿ ಹೊಡ್ಕೊಂಡು ಯಾತ್ರಾಕ್ ಹೋದ್ರು ನಾ ಜಾಗ ಇರ್ಲಾರ್ದಕ್ಕೆ ಜಾತ್ರೆಗೆ ಮಾಡ್ತೀನಿ. ಇದ್ದೂರಾಗ ನಾ ಉದ್ಯೋಗ ಮಾಡ್ಕೊಂಡು ತಿನ್ಬೇಕಂದ್ರೆ ಮರ್ಯಾದೆ ಒಂದು ಕಾರದ ತೆತ್ತು ಊರು ಬಿಟ್ಟು ಮಾವನ ಊರಿಗೆ ಬಂದನು. ಮಾವ ಮರ್ಯಾದೆ ಕೊಟ್ಟು ಮನ್ಯಾಗ ಕರ್ಕೊಂಡ ಅವರೇ ಉದ್ಧಾರ ಹಾಕಾನು, ಇನಿಕ ನಾರೇ ಉದ್ಧಾರ ಹಾಕ್ತೀನಿ. ಕಡಿಕ ಅವನು ಮಗಳರೇ ಉದ್ಧಾರ ಮಾಡ್ತಾನೆ. ಒಟ್ಟಿನ ಮೇಲೆ ಯಾವುದರೇ ಒಂದು ಹಾಕೈತಿ. ಕೈಗೆ ಸಿಗುವುದೇ ಹೇಳೆ ತಂಗಾಳಿ ಹೇಳೆ ತಂಗಾಳಿ. ನಮಸ್ಕಾರ ರೀ. ನಮಸ್ಕಾರ. ನಿಮ್ಗ ರೀ. ನಮಸ್ಕಾರ. ಯಾರಪ್ಪ ನೀನು? ಕಂತಿನ ಮ್ಯಾಗ ಮಾತಾಡಂಗೆ ಕಾಣಿಸ್ತಾ ನೀವು. ನಾ ಮನುಷ್ಯ ರೀ. ನಮ್ಮೂರ ತೊಡಕ್ಮುರಿ, ಜಿಲ್ಲಾ ಹೆಡಕ್ಮುರಿ, ತಾಲೂಕಾ ಸೊಣಕ್ಮುರಿ. ಹಂಗಾದ್ರೆ ಇಲ್ಲ ಕಿಸಿಲಕ್ ಬಂದೇನ? ಅದಕ್ಕೆ ಅಲ್ರಿ, ಅಂದ್ರೆ ಇಲ್ಲಿ ನಮ್ಮ ಮಾವದನ್ರಿ, ನಮ್ಮ ಮಾವನ ಕಡೆ ಬಂದಿದ್ನಿ. ಒಬ್ಬನ ಮಾವ್ರಿ. ಯಾರ? ಗುಂಡಪ್ಪ, ಬಂಡ್ಯಪ್ಪ, ಉಂಡಾರಿ ಅಪ್ಪಗಳು. ಮಾವನೇ ಬಾಳ ಜಿಪ್ಪುಲ್ ನನ್ನ ಮಗ. ಅವನವ ತುಪ್ಪದಾಗ ಸ್ನಾನ ಬಿದ್ರೆ ಚೇಪ್ ಹೋಗಿತಾನ. ಅಷ್ಟು ಜೀನದ ನಾವು ಇನ್ನು ಮ್ಯಾಲ ನೋಡ್ಲ. ನಾ ಬಂದನಂದ್ರೆ ಅವನು ದಾನಶೂರ್ ಕರ್ಣನ್ ಮಾಡಿ ಹೋಗಿತ್ತನ. ನೀ ಏನ್ ಮಾಡ್ತಿ? ಅದು ಹುಟ್ಟುಗುಣ. ಇರ್ಲಿ 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 ಮುಂದಿಂದ ಬೇಡ. ಒಂದಿಟ್ಟು ನಮ್ಮ ಮಾವನ ಮನಿ ಎಲ್ಲಿ ಅಂತ ಹೇಳ್ತೇನ? ಮನಿನ ಹಿಂಗ ಹೋಗಿ ಹಂಗ ಬಾಂದ್ ಬಿಡು, ಅಲ್ಲೇ ಐತ ಮನಿ. ಇರ್ಲಿ ಇರ್ಲಿ ಇರ್ಲಿ, ನಿಂದು ಭಾಳ ಉಪಕಾರ ಆತಪ್ಪ. ದೊಡ್ಡ ಮನುಷ್ಯ ಅದಿ. ಮತ್ತ ನಾ ಇರುದ ಅದಕ್ಕ. ಯಾಕಂದ್ರ ಹುಟ್ಟುಗುಣ. ಇರ್ಲಿ ಇರ್ಲಿ ಇರ್ಲಿ, ಮತ್ತೆ ಯಾವಾಗ ಹೇಳಾಕತ್ತ. ಹೋಗ್ಲಿ, ನಿನ್ನ ಹೆಸರೇನು? ನನ್ನ ಹೆಸರ ಗಂಗ್ಯಾ. ಗುಂಡಪ್ಪದಲ್ಲ ಅವನು ನನಗ ಮಾವ ಆಗ್ಬೇಕು ಮಾರಾಯ. ಹಿಂಗನ? ಹಂಗಾದ್ರೆ ನೀನು ನನಗೆ ಸಂಬಂಧಿಕನ ಆದಿಲ್ಲ? ಹೌದು. ಮತ್ತ ಹೋಗ್ಲಿ, ಕೆಲಸ ಏನ್ ಮಾಡ್ತಿ? ಕೆಲಸನ ಕಿತ್ತೋದ. ಭಾಳ ಬಿಡಿಸಾತಪ್ಪ ನಿನ್ ದಗದ. ಹೌದು. ಮತ್ತ ಯಾಕಂದ್ರ ನಮ್ ಕಡೆ ಬಾಳ ಬೆಳಿತು ಶೇಂಗಾ. ಹಿಂಗ ಬೆಳ್ಳಿ ಕಿತ್ತುದು, ಕಾಯಿ ಹರಿಯುದು ಅದೆಲ್ಲ ಬರೋಬ್ರಿ ಐತ್ ಕರೆ. ಆದ್ರ ಮುಂದಿಂದ ಹಿಂದೆ, ಹಿಂದಿಂದ ಮುಂದೆ ಮಾಡಿ ನಮ್ಗೆ ದೊಡ್ಡ ಹಿಡ್ದಂಗ ಆಕೈತಿ. ಹಿಂಗನ? ಮತ್ತ ಅದಕ್ಕೆ ಹೇಳುದು ಹುಟ್ಟು ಗುಣ. ಮತ್ ಯಾವಾಗ ಹೇಳಾಕ್ತಿವತ್ತ. ನಾ ಹೋಗಿ ಬರ್ಲಿ? ಹೋಗಿ ಬಾರಪ್ಪ. ಈ ಪ್ರತಿರೂಪ ಕೆತ್ತಲುನ ಬಡಗ್ಯಾರ ಬಾಲಪ್ಲ ಬಾಚಿ ತರುವೆ. ಈ ಮನಸ್ಸನ್ನು ಬಿಡಿಸಲುನ ಉಳಿಯ ತಂದು ಕೆತ್ತಿರುವೆ. ಪ್ರೇಮ ಚಂದ್ರಮ ಕೈಗೆ ಸಿಗುವುದೇ. ಇವ ನಿಮ್ ನಾವು ಹೇಳ
ಇದ ಹಾಸ್ಯ ಆಗದ ನೋಡ ಹೆಂಗ ತಗದ ಗತ್ತ ಸನ್ಮಾನ ಮಾಡಿ ಸ್ಯಾಲ್ ಹಚ್ಕೊಂಡ ಕನಸಲ್ಲಿ ಬಂದಿ ಕಚಗುಳ್ಳಿ ಇಟ್ಟಿ ಯಾಕೆ ಹಿಂಗ ಮಾಡ್ತೀಯೋ ನನಗನ್ನ ಮುಟ್ಟಿ ಮೈ ಕೈ ತಟ್ಟಿ ಏನೇನೋ ಮಾಡ್ತೀಯೋ ನಿನ್ನವನು ಹೇಳ ಬರುವಂತ ಕಚ್ಚ ಕುದುರೆ ಆಗತ್ತಲ್ಲ ಹೇಳ ಯಪ್ಪ ನಾ ಯಾಕೆ ಹಿಂಗೆ ಮಾಡಕತ್ತೀನಿ ಗೊತ್ತೇನಪ್ಪ ದಿನಾ ರಾತ್ರಿ ಯಾರೋ ಒಬ್ಬ ಸುಂದರಂಗ ಬಂದು ಕನಸಿನಾಗ ಏನೇನೇನೇನೋ ಮಾಡಕ್ಕನ ಯಪ್ಪ ಕನಸನ್ಯಾಗ ಬರಕ ಅವನೇನ್ ಮುಸ್ತತಿ ತಿಂಡಿತ್ತಂದ್ರ ಕರೆ ಕರೆ ಬಾ ಅಂತ ಹೇಳ ಕರೆ ಕರೆ ಬಂದ ನನ್ನ ಕೈಯಾಗ ಒಂದು ಹತಾರ ಕೊಟ್ಟ ಆಯ್ತ ನಿನ್ ಮುಟ್ಟತ್ ಹೇಳ ಆಯ್ತ ನೋಡಂದ್ರ ಆಟ ಏಕ ಮಾರ ಪಂಚಿಸ್ತು ಕೂಡ ನಾ ಅಂದ್ರ ಏನ್ ಕೂಡ ನಾವು ಕಿಲ ಬಡಿಸಿಗಂಡ ಮುದೋಡೆ ಹಳೆ ಮುದೋಡೆ ಅವ ಬಂದಿದ್ದು ಕರನ ಅಲ್ಲೋ ಯಪ್ಪ ಕನಸನ್ಯಾಗ ಬಂದಿದ್ದು ಹೌದು ಮತ್ತ ಕರೆ ಕರೆ ಬಂದ್ರ ಹತಾರ ಕೊಡತ್ ಹೇಳ ಮಗನಿಗೆ ಆಟಾಚಾರ ಮಗ ಯಾವ ಮಂಗ್ಯಾರ ಮಗ ಯಪ್ಪ ಅವ ಯಾರು ಅಂತ ಗೊತ್ತಿಲ್ಲ ಯಪ್ಪ ಅವ ನೋಡಾಕ ಹಿಂಗದಾನ ಶಿವರಾಜ್ ಕುಮಾರ್ ನಂಗೆ ಕೂದ್ಲ ಉಪೇಂದ್ರ ನಂಗೆ ಸ್ಟೈಲ ಪುನೀತ್ ನಂಗೆ ಫೈಟ ಸುದೀಪ್ ನಂಗೆ ಹೈಟ ಯಪ್ಪ ಅವನ್ ನೆನ್ಸ್ಕೊಂಡ್ರ ಮೈ ಜುಮ್ ಅಂತೈತು ನಿಂದ್ಯಾವ ಝುಮ್ ಅನ್ನೋದಿಲ್ಲ ಯಾವಾಗ ಮಾಡಿದ್ರ ಝುಮ್ 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 ಮಾಡ್ತದ ನಿನ್ನ ಅವನ ತಂಗಿ ಅವ್ ಹಿಂಗದಾನಂದ್ರ ಮಿಶ್ರ ತಳಿನ ಇದ್ದಂಗೆ ಕಾಣಿಸ್ತಾನ ಕರೆನ ಕರೆ ಅವ ಜರ್ಸಿ ಹಾಕೊಳಗತಿ ಚೂಸಿ ಮ್ಯಾಗ ಹುಟ್ಟಿದಾನವ ಚೂಸಿ ಮ್ಯಾಗ ಹುಟ್ಟ್ಯಾನು ಅವ ಸೂಜಿ ಮ್ಯಾಗರ ಹುಟ್ಲಿ ಇಲ್ಲ ಗುಳ್ಗಿ ಮ್ಯಾಗರ ಹುಟ್ಲಿ ನಿಜವಾಗಿಯೂ ಅವನೇನು ನಮ್ಮ ಮನಸ್ಸ ಕದ್ದ ಕಳ್ಳ ನಿನ್ನ ಅವನ ಕೂಡ ಕಳ್ಳಿ ಗಿಡಿ ಹಾಕಿ ಸುಟ್ಟದ ನಿನ್ನವನ ಸುಮ್ಮೆಂದ ನೀರು ಕಾಸ್ತೀವೋ ಏನು ಬಾಯಿಗೆ ಬಿಡಿ ಹಚ್ಚಂದೇವೋ ನಿನ್ನ ಸಕ್ಕರೆ ಎಷ್ಟಿರ್ಬೇಕು ಅಂತೀನಿ ಕಳ್ಳಿ ಕಡ್ಗೆ ಹಾಕಿ ಸುಡ್ತೀಯ ಮತ್ ನಿನ್ನ ಕೈ ಕಸ ಹಾಕಿ ಸುಡ್ಬೇಕೇನ ಕೈ ಕಸದಾಗ ಬ್ಯಾಡವ ನನ್ನ ಕಬ್ಬಿನ ಪಡೆದ ಹಾಕಿ ಸುಡ್ರಿ ಯಾಕಂದ್ರೆ ಕಬ್ಬ ರುಚಿ ಇರ್ತೈತಿ ಕಬ್ಬಿನ ಪಡೆದ ಹಾಕಿ ಸುಟ್ರಿ ಅಂದ್ರ ನಿನಗ ನಿನ್ನ ಹೀರೋಗ ಚೀರ್ಗಟ್ಲೆ ಸಕ್ಕರೆ ಬರ್ತಾವ ಹೊರಗ ನೀ ಸಕ್ಕರೆ ರಾಗಿ ಹೊರಗ ಬಾ ಚಾ ಪುಡಿ ರಾಗಿ ಹೊರಗ ಯಪ್ಪ ನೀನು ಮದುವೆ ಮಾಡ್ತೇ ಇಲ್ಲ ನಿನ್ನ ಮದುವೆ ಆಯವ ಮೊದಲ ಹೇಳ್ಬಾರ ತಂಗಿ ಮೊದಲ ಹೇಳಿದ್ದೆ ಅಂದ್ರ 10 ಹಳೆ ಹುಡುಗರು ತಂದ ಊರು ಮಂದಿರ ನಿಂತು ನೋಡುವಾಗ ನಿನ್ನ ಮದುವೆ ಮಾಡ್ತಿದ್ನಿವ ಕುರ್ಸಾಲೆ ಹಳೆ ಕುರ್ಸಾಲೆ 10 ಮಂದಿನ ಮದುವೆ ಮಾಡ್ತೀಯ ನನಗೆ ಹೌದು ಮತ್ತ ತಂಗಿ ನೀನ್ ಹತ್ರನೇನ ಸಿಟ್ಟಿ ಬರ್ಬೇಡವ ಯಾಕಂದ್ರೆ ನೀ ಆ ಟೈಪ್ ಅದಿ ಸಿಟ್ಟಿಗೆ ಬರ್ಬೇಡ ಅಂತ ಜಿಟ್ಟಿ ಮರ್ಯಾನ ನಿನ್ನವನ ಸೇವಾ ಸಟ್ಟಿ ಅಂತಕಿನ ನನಗೆ ಜಿಟ್ಟಿ ಅಂತ ನಿನ್ನವನ ಮುರುಗ ಕೊಬ್ಬರಿ ಪಟ್ಟಿ ಅಂತಕಿನ ಬಗಡ 10 ಮಂದಿನ ಮದುವೆ ಮಾಡ್ಕೊಂಡು ಜಗದಾಗ ಯಾರು ನೋಡಿ ಎನ್ನಿ ಯಾಕೆ ಮಾಡ್ಕೊಂಡಿದ್ದೀವ ದ್ವಾಪಾರ ಯುಗದೊಳಗೆ ದ್ರೌಪದಿ 5 ಮಂದಿನ ಗಂಡಂದಿರನ್ನು ಮಾಡ್ಕೊಂಡ್ರು ಕರೆದು ಹೋಗುದು ನನ್ನ ಗಂಡ ಆಗಿದ್ರ ಪಾಡ ಹತ್ಬೋದಿದ್ರತ್ತ ಆದ್ರೆ ನೀನು ಈ ಕಲಿಯುಗದೊಳಗ 10 ಮಂದಿನ ಮದುವೆ ಮಾಡ್ಕೊಂಡ ಆಕೆ ರಿಕಾರ್ಡ್ ಬರುದ ನಿನ್ನ ಹೆಸರು ಗಿನ್ನಿಸ್ ದಾಖಲೆ ಆಗುತ್ತೆ ತಂಗಿ ನಾಚಿಗೆಟ್ಟವನ ಒಂದು ವರ ತಂದು ಮದುವೆ ಮಾಡೋದು ನೀಗ ಒಂದು ನಿನಗೆ ಇನ್ನು 10 ವರ ತಂದು ಮದುವೆ ಮಾಡ್ತೀಯ ಯಪ್ಪ ನನ್ನ ಮದುವೆ ಮಾಡ್ತೀಯೋ ಇಲ್ಲ ಶರಣಮ್ಮಾಗಿ ಮಠ ಸೇರಿಂದೇವ್ ತಂಗಿ BP ಏರ್ಲಾಕೈತಿ ನಂದು ನಿನ್ನ ಕಾಲ್ ಬೀಳ್ತನ ಹಂಗ ಮಾಡ್ಲಾಕ್ ಹೋಗ್ಬೇಡ ನಾಳೆ ನೀ ಹಡದಿಂದ ನನ್ನ ಮೊಮ್ಮಕ್ಕಳನ್ನ ಎತ್ತಿ ಆಡಿಸ್ಬೇಕು ಅನ್ನೋ ಆಸೆ ಐತಿವ ಶರಣ ಮಕ್ಕಳ ಆಗ್ತೀವ ನಾವು ಶರಣಮ್ಮ ಮತ್ತೆ ನೀ ಮದುವೆ ಮಾಡ್ಲಿಕ್ಕಂದ್ರೆ ನಾ ಹಂಗ ಮಾಡಕ್ಕೆ ಯಪ್ಪ ನೀ ಏನು ವರ ನೋಡಕ್ ಹೋಗ್ತೀಯೋ ಏನಿಲ್ಲೋ ಹೊಕ್ಕನು ತಂಗಿ ಇವತ್ತ ಹೋಗಿ ವರ ಫಿಕ್ಸ್ ಮಾಡ್ಕೊಂಡು ಬರ್ತಾನ ತಂಗಿ ನಿನ್ನೆ ಹಲಗಣಿದಿಂದ ಅಶೋಕ್ ಗೌಡ್ರ ಬಿರಾದಾರ್ ಫೋನ್ ಮಾಡಿದ್ರುವ ಅವ್ರ ಅಣ್ಣನ ಮಗ ಫಸ್ಟ್ ಕ್ಲಾಸ್ ಅದಾನ ಹುಡುಗ ಅವನ ಹೆಸರು ಶ್ರೀಕಾಂತ ಬಳ್ಳಾರಿಗೆ ಸಾಲಿ ಕಲಿತಾನತ್ವ ಅವನು ಕೊಟ್ಟು ನಿನ್ನ ಮದುವೆ ಮಾಡ್ತಾನ ತಂಗಿ ಅದಿದ್ರು ಇರೋದ್ಲಾಕ ನೀ ಎದ್ದು ನನಗೆ ಫಸ್ಟ್ ಕ್ಲಾಸ್ ಜಳಕಕ್ಕೆ ನೀರ್ ಕಾಸು ಒಂದಿಟ್ಟು ಮೆಣಸಿನಕಾಯಿ ಶಿಸ್ತಾಗಿ ಹೊರದ ಪಂಚ ಪಕ್ವಾನ್ ಅಡಿಗೆ ಮಾಡಿ ನನಗೆ ಮುಣಸುವ ಅದನ್ನ ಹೊಡೆದ ಬಸ್ ಹತ್ತಿದ್ನಿ ಅಂದ್ರ ಬಬಲೇಶ್ವರದಿಂದ ಬಳ್ಳಾರಿ ತನಕ ಏಕ ಹಳ್ಳಿ ಹರಿದಿರ್ಬೇಕು ಟರರ 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 ಅಲ್ಲ ಯಪ್ಪ ಪಂಚಪಕ್ವಾನ ಅಂದ್ರ ಅದೆಂತದ ಅದ ಐತಲ್ವಾ ನಮಗೂ ಚಜ್ಜಿ ಚಪಾತಿ ಹಸಿ ಮೆಣಸಿನಕಾಯಿ ಸೀಕರಣಿ ಹೊಡೆದ್ರ ಹೊಟ್ಟಿ ಗುಡುಗುಡು ಗುಡುಗುಡು ಬಡ್ಡ್ಯಾಗ ಬಡಬಡ ಬಡಬಡ ಬರೀ ಇದ ಆತಳ್ಳಿಂದ ಚಜ್ಜಿ ಚಪಾತಿ ಹಸಿ ಮೆಣಸಿನಕಾಯಿ ಸೀಕರಣಿ ತಿಂದ್ರ ತೀರ್ಥ ದೋತ್ರ ಅನ್ನೋದು ಸಾಸನ ಮಾಡ್ತಿ ಮನಿ ಎಲ್ಲ ಗಬ್ಬು ವಾಸನಿ ಈ ಅರಿವಿ ತಗೊಂಡು ಹಳ್ಳಕ್ಕೆ ಹೋಗ್ಯಾಕ ಹೋಗ್ಯ ಯಾವಾಗಿನ ಬಂದು ನಮ್ಮ ಮಗ್ಗಲ್ ಕುಂತು ಹೋಗ್ಯಾಕ ಹೋಗ್ಲಿ ಅಂತಾಳ ಅದು ಹೋಗ್ಲಿ ದನ ಕರ ಸಹಿತ ನೀರ್ ಕುಡಿಯಾಕ ಹೋಗ್ಲಿ ಅಂತ ಬೂದೋಡೆ ಹೌದು ತಂಗಿ
ನಾನು ನೀನು ಹೊರಗೆ ಬಿದ್ದೇವಂದ್ರೆ ಎಲ್ಲಾ ರಿಸರ್ವೇಶನ್ ಹಾಗಾಗಿ ಕನ್ನೂರು ರಿಸರ್ವೇಶನ್ ನಾ 10 ಬಸ್ಸು ರಿಸರ್ವೇಶನ್ ನಾ ಸಿನಿಮಾ ನೋಡಕ್ ಹೋದ್ರೆ ಒಟ್ಟು ಕುರ್ಚೆ ರಿಸರ್ವೇಶನ್ ಏನ್ ಮಾಡ್ಲಿವ ಮತ್ತೊಬ್ಬರಿಗಿನ ದಕ್ಕಂಗಿಲ್ಲ ನನಗೆ ಸೀಕರಣಿ ಚಚ್ಚಿ ಚಪಾತಿ ಅಂದ್ರೆ ಪಂಚಾಮೃತ ತಂಗಿ ತಿನ್ನುವುದು ಟರರ ಗಾಳಿಗೆ ಶೇಂಟ ಕಂಬಳಾಗೂ ಶೇಂಟ ಶಾಲ್ಯಾಗೂ ಶೇಂಟ ಏನ್ ಮಾಡ್ಲಿ ತಂಗಿ ಆ ಶೇಂಟ್ ವಾಸನೆ ಬಡದ ಊಟಿಸಿ ಅಂತೈತಿವ ದಕ್ಕಂಗಿಲ್ಲ ಅದ್ ಹೆಂಗ್ ದಕ್ಕಿತ್ತು ತಿಂದ್ರ ಖರ್ಚಾಕೈತಿ ಅಂತ ಗಂಟು ಮಾಡಿ ಇಡಾಕ್ ಹತ್ತಿಯಲ್ಲ ನಾಳೆ ಸತ್ರ ಯಾರಿಗೆ ಬಿಟ್ಟು ಹೋಗ್ತೀಯ ಮುಗೋಡೆ ಯವ್ವ ತಂಗಿ ಯಾರಿಗೂ ಬಿಟ್ಟು ಹೋಗುದಿಲ್ಲ ನಾ ನಾಳೆ ಸಾಯ್ಬೇಕಂದ್ರೆ ಇವತ್ತು ನನ್ನ ಆಸ್ತಿ ಎಲ್ಲ ಗಂಟು ಕಟ್ಟಿ ಹೋಗಿ ಗೋಡೆ ಇಟ್ಟು ಬರ್ತದೆ ಮರ್ದಿವ್ಸ ಬಂದ ಎಲ್ಲ ಊರಾಗ ಹಿರಿಯರನ್ನು ಕೂಡಿಸಿ ಇಂತಲ್ಲಿ ನಾ ಗೋಳಿ ತೆಗೆದನು ನನ್ನ ಆಸ್ತಿ ಎಲ್ಲ ರಕ್ಕಟ್ಟಿಟ್ಟು ಬಂದನು ನಾ ಸತ್ತಿಂದ ನಾನು ನೋಡಿ ಅದ್ರಾಗ ಹೋಗಿದೆ ಅಂತ ಹೇಳಿ ಅಲ್ಲೇ ಮುಗಿಸ್ಕೊಂಡ್ ಬಿಡ್ತೇನವ ಯಪ್ಪ ನೀ ಇರುದ ಹಂಗದಿ ಇರ್ಲಿ ಬಾಳ ತ್ರಾಸ ಮಾಡ್ಕೋಬೇಡ ನಡಿ ಮೊದಲು ಜಳಕ ಮಾಡಿ ಊಟ ಮಾಡಿ ನನಗೆ ಹೊರ ನೋಡಕ್ ಹೋಗುವಂತಿ ಬಾ ಒಂದು ಕೆಲಸ ಮಾಡ್ಯವ ನೀರ್ ಕಾಸು ಬಾಯಿ ತುಂಬಾ ಉಪ್ಪು ಹಾಕಿ ಒಂದಿಟ್ಟು ಮೆಣಸಿಕಾಯಿ ಹುರಿ ಬಾ ಹೋಗ್ಯವ ನೀರ್ ಕಾಸು ಹುರಿತೇನೆ ಬಾ ಹೋಗ್ ಎಲ್ಲಿ ಹೊಂಟ್ರಿ ಹಾಕಿದೇನು ಬಾ ಮಗನ ಅಡವಾಯಿ ಮಗ ನಾವೇ ಹುರುಪಿದೆ ಹೊರ ಹೊಂಟ್ರ ಮಗ ಬಂದ್ ಹಾಕಿ ಬಾ ಅಡವಾಯಿ ಏ ಏ ಏ ಎಲ್ಲಿ ಹೊಂಟಿ ಬಾ ಅಂತ ಹೇಳಿ ಮಗನ ಹಿಡ್ದಿನ ಹಲ್ಲು ಮುರಿ ಅಂದ ಮಗನ ಯಾಕಮ್ಮ ಇಟ್ಟಾಗ ಸಿಟ್ಟಿ ಬರ್ತಿ ಸಿಟ್ಟಿಗೆ ಬರೋದು ಏನ್ ಮಾಡ್ತಾರ ಹೋಯ್ ಬಡಿ ನಾವೆಲ್ಲ ಹುರುಪಿದೆ ಹೊರ ನೋಡಕ್ ಹೊಂಟ್ರ ಮಗ ಅಡವಾಯಿ ಹಾಕಿದಪ್ಪ ಏ ಏ ಎಲ್ಲಿ ಹೊಂಟಿ ಅಂತ ಹೇಳಿ ಹಾ ಯಾರಿಗ ಹೊರ ನೋಡಕ್ ಹೊಂಟಿ ಯಾರಿಗೆ ಯಾಕೆ ಹೋಯ್ ಬಡಿ ನನ್ನ ಮಗಳಿಗೆ ಮತ್ತ ನಿನ್ನ ಮಗಳ ನನಗ ಕೊಡ್ತಾನದಿದ್ಲೆ ಮಮ್ಮ ಏ ನಿನಗೇನು ಕೊಡ್ತಾರ ಹುಚ್ಚುಕೊಟ್ಟಿ ಹೇಳ ಹುಚ್ಚುಕೊಟ್ಟಿ ನನ್ನ ಮಗಳು ನೀನು ಮಾಡ್ಕೊಳ್ಳ ಅಂತ ಹೇಳ ಎಬಡಿ ಹಳೆ ಎಬಡಿ ಇನ್ನೊಮ್ಮೆ ನನ್ನ ಮಗಳನ್ನ ಕೇಳಿ ಅಂದ್ರೆ ಬಾಯಾಗ ಬೂಟ್ ಇಟ್ಟು ಬಡ್ದ್ರ ಮಗನ ಮತ್ತ ನಿನ್ನ ಮಗಳು ನಾನು ಮದುವೆ ಮಾಡ್ಕೊಳಕ ತುದಿಗಾಲ ಮೇಲೆ ಅದಾಳತ್ ಹೇಳಿದ್ಲು ನಾ ಎಲ್ಲ ಹೇಳಿದ್ನಿ ಕರಿ ಆದ್ರೆ ಏನ್ ಮಾಡುದು ಮಗನ ನೀ ಗೆಲ್ಲ ಎತ್ತ ನೀನು ಮಾಡ್ಕೊಳಕ್ ನನ್ನ ಮಗಳು ಬಾಲ್ಯ ಅಂತ ಹೇಳಿ ಈಗ ಅದಕ್ಕ ನಾವು ಹೇಳುದು ಹುಟ್ಟು ಗುಣ ಏ ಏ ಏ ಗಂಗ್ಯಾ ಗಪ್ಪಕ್ಕಿ ನಿನ್ನ ಮಚ್ಚಿನ ಬಡಿ ಅಂತ ಮಗನ ಹೊರ ನೋಡಕ್ ಹೊಂಟನು ಹೊರ ನೋಡಾಕ ಅಡಬಾರಿ ಹಾಕ್ಬಾರು ಕುರ್ಸಾಲ್ಯ ಇನ್ನೊಮ್ಮೆ ನನ್ನ ಮಗಳು ನೆಂಪು ತಗದ್ರ ಮಗನ ನಿನ್ನ ಡೊಬ್ಬರ ವಂಕಾದಿತ್ತ ನೀನ್ ಇಲ್ಲೇ ಬಸ್ ಸ್ಟ್ಯಾಂಡ್ ಕೆಡಿ ಕುಂದಿಸಂದೆ ಮಗನ ಮಗ ಆಟ ಆಚನ ಆಟ ಹೋಗ ಮಗಳ ನಿನ್ನ ಮಗಳ ನಾ ಮಾಡ್ಕೊಳಿಕಂದ್ರ ನನ್ನ ಹೆಸರು ಗೆದ್ರ ಗಂಗ್ಯಾನ ಅಲ್ಲ ಯಾರಿವನು ಮಧುರವಾದ ಕಂಠದಿಂದ ಮನಸೂರೆಗೊಂಡ ಮನ್ಮಥ ಭಾವಗೀತೆಯನ್ನು ಹಾಡಿ ನನ್ನ ಅಂತರಾಳದಲ್ಲಿ ಪ್ರೇಮ ತರಂಗಗಳನ್ನೆಬ್ಬಿಸಿ ಆ ತರಂಗಗಳಲ್ಲಿ ಸುರಂಗ ಹೊಡೆದು ಮೋಹದ ಬಲೆ ಬೀಸಿದ ಕಲೆಗಾರ ಇವನೇನು ಇಂದ್ರಲೋಕದಿಂದ ಧರೆಗಿಳಿದು ಬಂದ ಕಿಂದರ ಜೋಗಿಯೋ ಅಥವಾ ಚಂದ್ರಲೋಕದಿಂದ ನನಗಾಗಿ ಬಂದ ನನ್ನ ಕನಸಿನ ರಾಜನು ಹತ್ತೇರಿ ಹತ್ತರಕ ಬೋಳ ಈ ಫಿಗರ್ ನೋಡ್ಲಾಕತೈತಿ ನನ್ನ ಬಾಳ ಇದು ರೀ ಗುಂಡಾಣ ಮಾವನ್ ಮನಿ ಇದ ಅನ್ರಿ ರೀ ಒಂದ ಸಾವನ ಕೇಳಾಕತ್ತನ ಹಂಗ ಕೂತಿರಲ್ರಿ ಜಟ್ ಕಡಿತ್ ಹೋಗ ಗುಂಡಾಣ ಮಾವನ್ ಮನಿ ಇದ ಅನ್ನತ್ ಕೇಳಿನ್ರಿ ನಾನು ಗುಂಡಾಣ ಮಾವಗ ಹಳೆ ಆಗ್ಬೇಕು ಹೋಗ್ಲಿ ನೀವ್ ಯಾರ್ರಿ ನಾನು ಗುಂಡನ ಮಗಳ್ರಿ ನನ್ನ ಹೆಸರು ಗಂಗಾ ಅಂತ ನಿಮ್ಮ ಹೆಸರೇನ್ರಿ ನನ್ನ ಹೆಸರು ರಂಗ ಅಲ್ರಿ ನೀವು ಗುಂಡನ ಹಳೆಯ ಅಂತ ಹೇಳ್ತೀರಿ ನಾನು ನಿಮ್ಮನ್ನ ಒಮ್ಮೆ ನೋಡೇ ಇಲ್ಲಲ್ರಿ ನಿಮ್ಮ ಅಪ್ಪನ ನಾನು ನೋಡಿಲ್ಲ ನೀವೇನ್ ನಾನು ನೋಡ್ತೀರಿ ಮತ್ತೆ ನೀವ್ ಹೆಂಗ ಹಳೆ ಹಾಕಿರಿ
ನಾ ಕಾಸ ನಿಮ್ಮ ಅವನ ಗಂಡನ ಚಿಗವನ ಹೆಂಡತಿ ಅಕ್ಕನ ಮಗನ ಮಗಳ ಸ್ವಾದರ ಮಾವನ ಮಗಳ ನಾದನಿ ಚಿಗವನ ಗಂಡನ ಅಂಟಿ ಸ್ವಾದರ ಮಾವನ ಮಗಳ ಕಾಕಿ ಮಗಾರಿ ಹಿರ್ಕಬ್ಬಾಗಿಂದ ಬಂದಿರೇನ್ರಿ? ಕೈ ಕಸದಾಗಿಂದ ಬಂದನ್ರಿ. ನೀವು ಕೈ ಕಸದಾಗಿಂದ ಬಂದ್ರು ನಿಮ್ಮ ಮಾತು ಬಲು ರುಚಿ, ನಿಮ್ಮ ಹಾಡು ಅತಿ ಮಧುರ. ಅಯ್ಯ ಹೊರಗೆ ನಿಂತಿರಲ್ರಿ, ಒಳಗೆ ಬರ್ರಿ. ನಿಮ್ಮನ್ನ ನೋಡಿದಾಗ ನನಗೆ ದಿಕ್ಕ ತಪ್ಪಿದಂಗ ಆಗಿತ್ತು ನೋಡ್ರಿ. ನಾನು ನೋಡೋಣ ಎಲ್ಲರಿಗೆ ಹಂಗ ಆಕೈತಿ. ಅದು ಹೋಗ್ಲಿ, ನಿಮ್ಮನ್ನ ನೋಡೋಣ ನನಗೂ ತಲೆಯಾಗ ಹುಳ ಕಡ್ದಂಗ ಆಗತ್ತೆ. ಯಾಕ್ರಿ ತಲೆಯಾಗ ಏನ್ಗಿನ ಆಗವೇನ್? ಮತ್ತೆ ಏನೇನು ಹಾಕವ್ರಿ, ದಿನ ತಗಣಿ ಪುಡಿ ಹಚ್ಚಿ ತೊಳಿತನು. ಅದು ಹೋಗ್ಲಿ, ಗುಂಡಣ್ಣ ಮಾವ ಎಲ್ಲಿ ಹೋಗ್ಯಾನ್ರಿ? ಅವ್ರಿ ನನಗೆ ವರ ನೋಡಕ್ ಹೋಗ್ಯಾರ್ರಿ. ನಿಮಗೆ ವರ ನೋಡಕ್ ಹೋಗ್ಯಾನ್ರಿ? ಹೌದ್ರಿ? ಕರೆಂಟ್ ಶಾಕ್ ಹೊಡೆದಂಗ ಆತಲ್ರಿ? ಯಾಕ್ರಿ? ಯಾರಿಗೆ ಗೊತ್ತ್ರಿ? ಇದು ರೀ ಗಂಗೋರ, ನೀವು ನಾನು ನೋಡಿದ ಕೂಡ್ಲೇನ ದಿಕ್ಕ ತಪ್ಪಿದಂಗ ಆತಂದ್ರಿಲ್ಲ, ಯಾಕ್ರಿ? ಅದ್ರಿ ಮತ್ತೆ ನೀವು ದಿನ ರಾತ್ರಿ ನನ್ನ ಕನಸ್ನಾಗ ಬಂದು ಏನೇನೋ ಮಾಡಿ ನನ್ನ ಮನಸ್ಸ ಕೆಡಿಸ್ಬಿಟ್ಟಿದ್ರಿ, ಅದಕ್ಕೆ ಹಂಗಾತ್ ನೋಡ್ರಿ. ಹತ್ತೇರಿ ಹತ್ತಿರಕ ಬೋಳ, ಇನ್ನು ಏರಿಸ್ತನು ತೋಳ. ಹೋಗ್ಲಿ, ನಿಮ್ಗೆ ಯಾಕೆ ಕರೆಂಟ್ ಶಾಕ್ ಹೊಡೆದಂಗಾತ? ಈ ನಿಮ್ಮ ಕಮಲದಂಥ ಕಣ್ಣು, ಹವಳದಂಥ ತುಟಿ, ಹೊಳೆಯುವ ರತ್ನದಂಥ ಹಲ್ಲ, ಸೇಬು ಹಣ್ಣಿನಂಥ ಗಲ್ಲ, ನಗು ಮಗದೊಳಗ ನವಿಲು ಕುಣಿಯುವಂಥ ಇಂಥ ಚಂದುಳು ಚೆಲುವಿನ ನೋಡಿದಾಗ ನಾ ಮನಸ್ಸ ಕಲಿಕೆ ಬಿಟ್ಲು. ಇಂಥ ಚಂದುಳು ಚೆಲುವಿಗೆ ವರ ನೋಡಕ್ಕೆ ಹೋಗ್ಯಾರ ನನಗೆ ಕರೆಂಟ್ ಶಾಕ್ ಹೊಡೆದಂಗ. ಅಂದ್ರೆ ನಾ ನಿಮ್ಮ ಮನಸ್ಸಿಗೆ ಬಂದೇನೆ ಅನ್ನಂಗಾತಲ್ರಿ? ಬಂದು ಬಾಳೋತಾತ್ರಿ. ಗಂಗವ್ವ, ಗಂಗವ್ವ, ನಿನ್ನ ಅವನ ಎಷ್ಟೊತ್ತ ಬಾಗಿಲ ನಿಂತು ಹೊರಕೊಳ್ಳ ಹತ್ತನ ಬಾಗಿಲ ತೆಗಿಯೋ ನಿನ್ನ ಅವನ. ನಿನ್ನ ಅವನ ಬಾರಿ ಕಂಟಿ ಅಂತಕಿನ ನಾ ಬಾಗಲ್ದವ್ರಿ ತೊಂದ ಸರಿ ಶಂಕ ಹೊಡೆ ಹತ್ತನ ಬಾಗಿಲ ತೆಗಿತೀವಿ. ಏನು ಬಡಿಯಾರ ಬಾರಪ್ಪ ಅವ್ನು ಕರ್ಕೊಂಡ್ಬಂದು ಬಾಗಿಲಿಗೆ ಗುಚ್ಕೊಂಡು ಹಚ್ಚಂದ ನಿನ್ನ ಅವನ. ಎಲ್ಲೋ ರಂಗ, ಘಾತವಾಯ್ತು. ಏನೇ ಗಂಗಾ, ಏನಾಯ್ತು? ಬಾಗಿಲ ಹೊರಗೆ ನಮ್ಮಪ್ಪ ಬಂದಿದ್ದಾನೆ. ಹೋಗಲ್ಲೇ ಗಂಗಾ, ನಿಮ್ಮಪ್ಪ ಆದ್ರೂ ಬಾಗಿಲ ಬಳಿಯಲ್ಲಿ ನಿಂತು ಒಂದೇ ಸವನಿ ಬೆಳಗಾವ್ ನಾಯಿಗತ್ತಿ ಬೊಗಳುತ್ತಿದ್ದಾನೆ. ಈಗ ನಾನಾದ್ರೂ ಏನು ಮಾಡಲಿ ಗಂಗಾ? ಎಲ್ಲೋ ರಂಗ, ನಮ್ಮಪ್ಪನೇನು ಬಾಗಿಲ ಬಳಿ ನಿಂತು ಬೆಳಗಾವಿ ನಾಯಿಯಂತೆ ಬೊಗಳುತ್ತಿದ್ದಾನೇನು ನಿಜ. ಆದ್ರೆ ಈಗ ನೀನು ಅವನ ಕೈಗೆ ಸಿಕ್ಕರೆ ನಿನ್ನ ಪರಿಸ್ಥಿತಿ ನೆಟ್ಟಗಾಗುವುದಿಲ್ಲ. ಹಾಗಾದ್ರೆ ಈಗ ನಾನು ಏನಾದ್ರೂ ಮಾಡಲಿ ಗಂಗಾ? ನಿನಗುಳಿದಿರುವುದು ಒಂದೇ ಒಂದು ಮಾರ್ಗ, ಅದು ನಮ್ಮ ಹಿತ್ತಲದಲ್ಲಿರುವ ಕುಳಬಾನದಲ್ಲಿ ಕುಳಿತುಕೊಳ್ಳುವುದೇ ನಿನಗುಳಿದಿರುವ ಮಾರ್ಗ. ಏನೇ ಗಂಗಾ? ಹಿತ್ತಲದಡ್ಡಿ ಕುಳಬಾನದಲ್ಲಿ ಕೂಡುವಂತ ಮನುಷ್ಯನು ನಾನಲ್ಲ. ಎಲ್ಲವೋ ರಂಗ, ಹೊತ್ತು ಬಂದ್ರೆ ಕತ್ತಿ ಕಾಲಾದ್ರೂ ಹಿಡಿಬೇಕಾಗ್ತದೆ. ಕುಳಬಾನದಲ್ಲಿ ಅಷ್ಟೇ ಅಲ್ಲ, ಹೆಂಡಿ ಎಲ್ಲಾದ್ರೂ ಡಗ್ಗಬೇಕಾಗ್ತದೆ. ನಿನ್ನ ಅವ್ರು ಸಿಗರ್ ಕಟ್ಟಿ ಅಂತಕಿನ ಗಪ್ಪರ ಎದ್ದು ಬಗ ತೆಗಿತೀವ. ಏನು ಪಾಯ್ಕೊಂಡು ಹನುಮಂತರು ಕರ್ಕೊಂಡು ಒಂದು ಗಾಡಿ ಕೆಳ ಬಂದೀವು. ನಿನ್ನ ಅವ್ರು ಹೇಳಿದ ಸಂಕ ಹೊಡ್ಲಿ ಆತನ ಒಳಗೆ ಕನಸಿನ ರಾಜ ಬಿಟ್ಟು ಕೂತ ಸಂಖ್ಯೆ ಬೇಡ ಆಟ ಮಾಡಾಕ್ತೀನ ನನ್ನ ಗೌರಿ. ಎಲ್ಲವೋ ರಂಗ, ಘಾತವಾಯ್ತು. ನೀನು ಬೇಗನೆ ಹೋಗಿ ಕುಳಬಾನದಲ್ಲಿ ಕುಕ್ಕರ್ ಬಡಿ, ನಾನಾದ್ರೂ ಹೋಗಿ ಬಾಗಿಲು ತೆರೆಯುತ್ತೇನೆ. ಗಂಗಾ, ನಾನಾದ್ರೂ ಕುಳಬಾನದಲ್ಲಿ ಕೂಡುತ್ತೀನಿ, ಆದರೆ ನಿಮ್ಮಪ್ಪನ ಕೈಯಲ್ಲಿ ನಾನು ಸಿಗುವಂತೆ ಮಾತ್ರ ಮಾಡಬೇಡದ? ಆಗಲಿ, ನೀನು ಹೋಗು ಮೊದಲು. ನಿಮ್ಮ ಅವ್ರ ಬಗಲ ತೆಗಿತೇವ ಬಾಗಿಲಿಗೆ ಬುಲ್ಡೋಜರ್ ಹಚ್ಚಂದೇವ. ಯಾಕಯ್ಯಪ್ಪ ನಮ್ಮನಿ ಹೋದ್ರಾಕತ್ತಿ? ಅಯ್ಯಪ್ಪ, ನೀ ಬಂದು ಬಾಳತ್ತಾಯ್ತೇನ? ನೀನು ಹೋದ್ರಿದ್ ನನ್ಗೆ ಕೇಳಿಸೇ ಇಲ್ಲ ನೋಡು. ನಾ ಆರಾಮ್ ಮಲ್ಕೊಂಡು ನಿದ್ದೆ ಮಾಡತ್ತೀನಿ.
ಆರಾಮ್ ಅನ್ಕೊಂಡು ನಿದ್ದೆ ಮಾಡ್ತಿದ್ದೇನ ಅನ್ನಪೂರ್ಣ? ನಾ ಬಾಗಿಲ ಕದರಿತ್ ಹೊಯ್ಕೋತಿದ್ದು ವೆಂಕಟರಮಣ. ನಾವು ಅದ್ರಿಂದ ಕೇಳಿಸಿಲ್ಲ ನನ್ನ ಸುವರ್ಣ. ಇಲ್ಲಪ್ಪ, ನನಗೊಂದು ಚೂರು ಕೆಲಸ ಇಲ್ಲ. ನನಗೊಂದು ಚಂದನ್ ಕನಸು ಬಿದ್ದಿತ್ತ, ಅದ ಕನಸ್ನಾಗ ಮೈ ಮರ್ತು ಮಲ್ಕೊಂಡು ಬಿಟ್ಟಿದ್ ನೋಡಪ್ಪ. ಕನಸಿನಾಗ ಸಂಖ್ಯೆ ಬಳ ಆಟ ಮಾಡ್ತಿದ್ದೇನ ನನ್ನ ಕಾಸಿಂಬಿ. ಕನಸಿನ ರಾಜ ಬಂದ್ ಸಂಖ್ಯಾನ ಪಾತ್ರ ಮಾಡ್ತಿದ್ದಾನ ನನ್ನ ಮೋಸಂಬಿ. ಇಲ್ಲಪ್ಪ, ಕರೆ ಕರೆ ಹೇಳಾಕತ್ತೀನಿ, ನಾ ಒಬ್ಬಾಕೆ ಇದ್ದೀನಿ. ಒಬ್ಬಕಿನ ಇದ್ಯಾ ನಿನ್ನ ಅವನ? ಸರಿ, ಹಿಂಗ ನೀ ಯಾರೋ ವೆಂಕಟರಮಣ, ಇಲ್ಲಾಕ್ ಬಂದಿದ್ಯೋ ಮೊಹಮ್ಮದ್ ಹನೀಫ? ಕಾಸ ಕಾಸ ನಿಮ್ ಹೆಂಡತಿ ಗಂಡನ ಅಕ್ಕನ ಚಿಗವನ ಮಗಳ ಮಾವಸಿ ಅಂಟಿ ಸ್ವಾದರ ಮಾವನ ಮಗಳ ನೆಗ್ಯಾಣಿ ಸಾಂತಿ ಮಗಳ ಮಗಾರಿ. ಹೇ ಕುರ್ಸಾಲ್ಯ, ಕಾಕಿ ಮಗ ಇದ್ರೆ ಕುಳ್ಬದ ಕೂತಿದ್ಯೋ ಮೊಮ್ಮಗನ? ನನಗೊಂದ್ ಇಟ ಕುಳವಾಂದ ಕುಂದ್ರು ಚಟ ಐತ್ರಿ. ಕುಳ್ಬಂದ ಕುಂದ್ರು ಚಟ ಇದ್ರೆ ಒಳಕೊಂಡಿ ಹಾಕೊಂಡ ಒಳಗ ಸಂಖ್ಯೆ ಒಳಗೆ ಆಟ ಮಾಡ್ತಿದ್ರು ಕುರ್ಸಾಲ್ಯ. ಇಲ್ಲಳೋ ಯಪ್ಪ, ರಂಗು ಮಾಮ ಅದನ್ನೆಲ್ಲ ಸಂಗ್ಯಾ ಬಾಳೆ ಆಟದಾಗ ಸಂಗ್ಯಾ ಪಾತ್ರ ಮಾಡ್ಯಾನಂತ ಆ ಮಾತ ಭಯಪಟ್ ಮಾಡಕತ್ತಿದ್ದ. ಹಂಗಾದ್ರೆ ನೀವು ಅವ್ನ ಜೋಡಿ ಕೂಡಿ ಗಂಗಿ ಪಾತ್ರ ಮಾಡ್ತಿದ್ದೇನ ನನ್ನ ಕುಂಬ ಮೇಗಿನ ಕುಳ್ಳಿ ಹತ್ತಕಿನ? ಇಲ್ಲಳಪ್ಪ, ನಾ ಗಂಗಿ ಪಾಠ ಮಾಡ್ಲಿ? ನೀನು ಬಾಳ ತಪ್ಪು ತಿಳ್ಕೊಳಪ್ಪ. ತಪ್ಪು ತಿಳ್ಕೊಳ್ಳಾರ್ದ ಏನ್ ಮಾಡ್ತಾರೋ? ವಯಸ್ಸಿಗೆ ಬಂದ ಮಗಳ ಮಠ ಮಠ ಮತ್ತಿಂದಾಗ ಒಳಕೊಂಡಿ ಹಾಕೊಂಡ ಕೂನಿಲ್ಲ ಗೊತ್ತಿಲ್ಲ ಈ ಮಂಗಿ ಹಾಡ್ಸಿಗಳ ಜೋಡಿ ಕೂತ್ರ ತಪ್ಪು ತಿಳ್ಕೊಳ್ಳಾರ್ದ ಏನ್ ಮಾಡ್ಲಿ? ನಾ ಯಾಕೆ ಕೂನ ಗುರ್ತ ಎಲ್ಲರ ಜೋಡಿ ಕುಂದ್ರಲ್ಲ ಯಪ್ಪ? ನಾ ನಿಮ್ಮ ಸಂಬಂಧಿಕ ಗುಂಡಪ್ಪ ಅವನ ಹಳೆ ಆಗ್ಬೇಕು ಅಂತ ಹೇಳಿದ. ಅದಕ್ಕೆ ನಾನು ಒಳಗ್ ಕರೆದು ಚಾ ಮಾಡಿ ಇಬ್ರು ಚಾ ಕುಡ್ದು ಮಾತಾಡ್ಕೊಂತ ಕುಂತಿದ್ವಿ. ಅಷ್ಟ್ರಾಗ ನೀ ಬಂದಿ. ಇದೇನು ದೊಡ್ಡ ಮಾತ ಯಪ್ಪ? ಏನಾದ್ರು ನಿಮ್ ತಗದಾರ ಬಿಡ್ತಂಗಿ, ಇದೇನು ದೊಡ್ಡ ಮಾತಾಡ ಖರೆ ನಿನಗ? ಏನೋ ಇದ್ರು ಬಗಲ ತಗದ ನನ್ನ ಕೈಯಾಗ ಒಂದ್ 10 ಹತಾರ ಕೊಟ್ಟ ಕುಂದಿರ್ಬೇಕು ನೀವು. ನೀವೇನೋ ನಮ್ಮ ಸಂಬಂಧಿಕ ಪಾಡಾತು, ಅಕಸ್ಮಾತ್ ಬೇರೆ ಯಾವ ಮಂಗ್ಯಾನ ಮಗ ಆಗಿದ್ರ ಗತಿ ಏನಾಕಿತ್ತು? ದೊಡ್ಡ ಮನುಷ್ಯ ಆಗಿವ, ಒಂದ್ ಏನ್ರಿ ಹಾಸು, ಒಂದ್ 2 ಕಪ್ ಚಾ ಮಾಡ್ಯಾವ. ಕಂಬಳಿದು ಹಸೆ ಬಿಟ್ಟಿಲ್ಲ ಅವಾಗ. ಕುಂದ್ರಪ್ಪ. ಮತ್ತೇನಪ್ಪ ಕುಡ್ಬಂದ ಕುಂದ್ರು ಅಳಗಿರಿ ರಂಗ? ಊರ್ ಕಡೆ ಎಲ್ಲಾರು ಆರಾಮ? ಮಳಿ ಬೆಳಿ ಹೆಂಗ? ಅಲ್ಲ, ನೀವೊಳಗೆ ಬಂದಿರ ಈ ಕಡೆ ಹರಿತಪ್ಪಿ? ಏನ್ ಮಾಡುದು ನನ್ನ ಪರಿಸ್ಥಿತಿ ಬಹಳ ಕೆಟ್ಟಾಗೈತಿ. ಕೆಟ್ಟಾಗ್ಲಕ್ ಏನಾತು? ನಿಮ್ಮದು ಸಿಕ್ಕಾಪಟ್ಟಿ ಆಸ್ತಿ ಐತಿ. ನಿಮ್ಮ ಅವ್ವ ಅಪ್ಪ ನೀವು ಒಬ್ಬರ ಮಗ ಅಂತ ಕೇಳಿನಿ. ಆಸ್ತಿ ಎಲ್ಲ ರಗಡಿತ್ಕರೆ ಅಮ್ಮ, ಏನ್ ಮಾಡುದು? ಸಂಗತಿ ಫಲದಿಂದ ಸನ್ಯಾಸಿ ಕೆಟ್ಟ ಅನ್ನುವಂಗಾಗಿ ಕೆಟ್ಟ ಮಂದಿ ದೋಸ್ತಿ ಮಾಡಿ ಎಲ್ಲ ಕೆಟ್ಟ ಬಿಟ್ಟು ಅವ್ರು ಬರೇ ಹವಾ ಹಾಕಿ ಹಾಕಿ ನನ್ನ ಕುಬೇರ್ ಬಾರ್ ಕರ್ಕೊಂಡು ಹೋಗವ್ರು. ಸಿಕ್ಕಂಗ ಕುಡಿಯವ್ರು, 5 ಸ್ಟಾರ್ ಹೋಟೆಲ್ ಕೊಯ್ಯವ್ರು, ಬೇಕಾದ ಕುಡಿಯವ್ರು, ಬೇಕಾದವ್ರನ್ನ ಕರ್ಸವ್ರು. ಹಿಂಗ ಮಾಡಿ ಮಾಡಿ ನಾನೆಲ್ಲ ಮುಸುತಿ ಮಾಡಿಬಿಟ್ರಿ ಮಾವ. ಅಲ್ಲ ರಂಗ, ಅವ್ರಟ್ಟೆಲ್ಲ ಅಳಾಡ್ತಾರ, ನೀವು ಹೊಟ್ಟಿಗೆ ಏನ್ ತಿಂತಿದ್ದೆ? ಬರೇ 400 ರೂಪಾಯಿಗೆ 1 ಕಿಲೋದ್ದು ಮೀನಾ ತಿಂತಿದ್ ನಿಮ್ಮ ಕಳಮೂರು ದೇವಸಿ ಮಾಡಪ್ಪನಂಗ. ಹ್ಞೂಪ್ಪ, ಏನ್ ಮಾಡುದು? 500 ರೂಪಾಯಿಗೆ 10 ಗೋಳ ಇಟ್ಕೋತೀನಿ ಕಿವ್ಯಾಗ. 15 ದಿವ್ಸಕ್ಕೊಂದು ಕಾರ್ ಗಾಡಿ ಬದಲು ಮಾಡ್ತಿದ್ನಿ, 3 ದಿವ್ಸಕ್ಕೊಂದು ಮೊಬೈಲ್ ಚೇಂಜ್ ಮಾಡ್ತಿದ್ವಿ, ದಿವಸದಾಗ 10 ಸಟ್ ಅರ್ವಿ ಬದಲು ಮಾಡ್ತಿದ್ವಿ ಮಗ. ಮತ್ ನಾವು ಚಿಕ್ಕ ಪಡಿಸ್ರಿ ಕಲ್ಯಾಣಿ ಮಾದು ನಂಗ. ಹಂಗ ಮಾಡೇ ಹಿಂಗ ಆಯ್ತು ಕೂತ್ ನೀವು ಮಾವ. ಇಟ್ಟೆಲ್ಲ ಆಗುತ್ತಾರ ನಿನ್ನ ಬುದ್ಧಿಯಲ್ಲಿ ಇಟ್ಟಿದ್ಯೋ? ಕುಬೇರ್ ಬಾರ ಸಂಧ್ಯಾಗ ಅಟ್ಟ ಅಲ್ಲ ಮಾವ, ಅವ್ರ ಹವಾ ಹಾಕಿ ಹಾಕಿ ನನ್ನ ಪಂಚಾಯತಿ ಇಲೆಕ್ಷನ್ಗೂ ನಿಲ್ಸಿದ್ರಪ್ಪ. ಸಿಕ್ಕಂಗ ಖರ್ಚು ಮಾಡಿ ಡಬ್ಬು ಕೆಡಿ ಡುಬ್ಬಾ ಕೆತ್ತಿಸ್ಬಿಟ್ರು. ಅಲ್ಲ ರಂಗ, ಡಬ್ಬು ಕೆಟ್ಟಿದ್ರೆ ಡುಬ್ಬ ಹೆಂಗ್ ಕೆತ್ತತಿ? ಹೊಟ್ಟೆ ಕೆತ್ತಬೇಕು, ಎಲಿಯೇ ಕೆತ್ತಬೇಕು. ನಂದು ಹೆಂಗ ಕೆತ್ತಿ ಬಿಡ್ತು ಮಾವ. ಕೆತ್ಲಿ ಈ ಸದ್ದ ಊರಾಗ ಇರ್ಬೇಕಂದ್ರ ನಂದ್ ಅನ್ನೋದು ಗೇಣ್ ಜಾಗ ಇಲ್ಲ. ಅಡವ್ಯಾಗ ಹಂಗ ಎಗದ್ ಹೊಲ ಇಲ್ಲ. ನಾ ಹಿಂಗ್ ಮಾಡಿದ್ ನೋಡಿ ಅವ್ವ ಅಪ್ಪ ಎದಿ ಹೊಡ್ಕೊಂಡ್ ಕಿಶಂದ್ರ ಕಾಶಿ ಯಾತ್ರಾಕ್ ಹೋಗಿಬಿಟ್ರು. ನಾ ಎಲ್ಲಿ ಪ್ರದೇಶ ಆಗಿ ತಿರುಗಾಡ್ಬೇಕಿನ್ ಅನ್ನೋದ್ರಾಗ ಒಂದ್ಸಲ ನಮ್ಮ ಅವ್ವ ಹೇಳಿದ್ ನೆನಪಾತ. ಬಂಡೀಪುರ ಅರಣ್ಯದಂತೇಳಿ ಪುಂಡಿಪಲ್ಯಪುರ ಅಂತ ಒಂದ್ ಊರ್ ಐತಿ, ಅಲ್ಲಿ ಗುಂಡಣ್ಣ ಅಂತ ಹೇಳಿ ನಿಮ್ ಸ್ವಾದರ ಮಾವಗಾನು ಬಾಳ ಅಂದ್ರ ಬಾಳ ಚಲೋ ಮನುಷ್ಯ. ಆಕೆ ಹೇಳಿದ್ ನೆನಪಾಗಿಬಿಡ್ತು, ಸೀದಾ ಇಲ್ಲಿಗೆ ಬಂದ್ಬಿಟ್ನಿ. ಬಂದ್ ಬಾಳ ಚಲೋ ಮಾಡಿತ್ತಮ್ಮ. 5ಕ್ಕ ನಿಮ್ ಊರಿಗೆ ಹೋಗೋ ಬಸ್ ಐತಿ, 1 ಕಪ್ ಚಾ ಕುಡಿ, ಪಟ್ನಾ ಬಸ್ಸಿಗೆ ಐತಿ ರೈಟ್ ಹೇಳ್ಬಿಟ್ಟು. ಮತ್ ನನ್ ಗತಿ? ನಿನ್ನ ಗತಿ ಬಾನಾಮತಿ. ನಿನ್ನ ನನ್ನ ಮನೆಯಾಗ ಇಟ್ಕೊಂಡ್ರೆ ಆದಿತ್ಯ ನನ್ನ ಅದೋ ಗತಿ. ಚಪ್ಪಲ್ ಹಾಕೊಂಡು ತಿರುಗಾಡಿದ್ರೆ ಸಮಿತ ಅಂತ ಹೇಳಿ ಗಂಟು ಚಿದುರಾಗಿಡು ಮಗಾನ. ದೀಪ ಹಚ್ಚಿದ್ರೆ ಎಣ್ಣೆ ಸುಡ್ತದೆ ಅಂತ ಹೇಳಿ ಹೊತ್ತಿರ್ಲಕ್ಕಾಗಿ ಹೊಸ ಮಾಡಿ ಮ್ಯಾಲ್ಗೆ ಎತ್ತಿ ಮಕ್ಕಳು ಮಗಾನ.
ನೀನು ನಿನ್ನಂತ ತಿರ್ಬೋಕಿ ನನ್ನ ಮನೆಯಾಗ ಇಟ್ಕೊಂಡ್ರ ನಾ ತಿರುಪತಿ ಹೋಗಲ್ಲ ತಲೆ ಬೋಳ್ಸ್ಕೋಬೇಕಾಗತ್ತೆ. ಕಿಸಬಾಯಿ ಹೇಳ ಕಿಸಬಾಯಿ ಬಸ್ಸಿನ ಟೈಮ್ ಆಗೈತೆ ಪಟ್ನ ಬಸ್ಸಿಗೆ ಹತ್ತಲಿ. ಹಂಗೆ ಮಾಡ್ಬೇಡ ಮಮ್ಮ, ನಿನ್ನ ಕಾಲು ಹೋಗ್ತೀನಿ. ತಾಯಿ ಸತ್ರು ಸ್ವಾದರ ಮಾವ ಇರ್ಬೇಕಂತ ಹೇಳ್ತಾರೆ. ಎಲ್ಲ ಆಸ್ತಿ ಅಂತಸ್ತ ಕಳ್ಕೊಂಡು ಅನಾಥ ಆಗಿ ಬಂದ ನನ್ನ ನೀನು ಕೈ ಬಿಟ್ಟಿ ಅಂದ್ರೆ ನಾ ಮುಳವಾಡಿ ಯಾತ್ ನೀರಾವರಿ ಕಿನಾಲ್ದಾಗ ಬಿದ್ದು ಸಾಯ್ತಿ ನೋಡ್ ಮಾವ. ಹೋ ನೋಡ್ತಮ್ಮ ರಂಗು, ಮುಳವಾಡಿ ಯಾತ್ ನೀರಾವರಿ ಹೆಸರು ಮ್ಯಾಗಿನ 10 ಎಲೆಕ್ಷನ್ ಅಕ್ಕಾವ. ಆ ಕಿನಾಳಕ್ಕೆ ನೀರು ಬರ್ಬೇಕಾದ್ರೆ ನಾ ಭಾಳ ದಿವ್ಸಬೇಕು. ನೀ ಸಾಯಿದವ್ರು ಎಲ್ರಿ ಹೋಗಿ ಬಿದ್ದು ಸಾಯಿ. ಅಕಸ್ಮಾತ್ ನಾನು ನಿನ್ನ ಇಟ್ಕೊಂಡ್ರೆ ನನ್ನ ಆಲ್ಮಟ್ಟಿ ಡ್ಯಾಮ್ನ್ಯಾಗ ಮುಳುಗಿಸಿ ಕೊಲ್ತೀನಿ. ಬಸ್ಸಿನ ಟೈಮ್ ಆಗೈತೆ ಪಟ್ಟ ತಯಾರಾಗ. ಏ ಅಪ್ಪ ಹೋಗ್ಲಿ ಬಿಡು, ಪಾಪ ಮಾವನ್ ನಂಬಿ ಅಳಿಯ ಬಂದಾನ. ಹಂಗ ಮಾಡ್ಬೇಡಪ್ಪ, ಹೊರಗಿನ ಮಂದಿ ನೋಡ್ಲಿಕ್ಕೆ ಬಿಡವಲ್ಲಾಕ ಕಳ್ಳ ಬಳ್ಳಿನ ನೋಡೋಯಪ್ಪ. ಯವ್ವ ನಾ ಕಳ್ಳ ಬಳ್ಳಿ ನೋಡ್ತಾನ, ನನಗೆ ನೀ ಬುದ್ಧಿ ಹೇಳಬೇಡ. ನೀ ಕುಳ್ಳ ಕಟ್ಟಿಗೆ ತಂದು ನಮ್ಮ ಕೂಳು ಮಾಡು. ಹೋಗ್ ನಿನ್ನ ಅವನ ಕಳ್ಳ ಬಳ್ಳಿ ಮತ್ ಕಳ್ಳ ಬಳ್ಳಿ. ಹಂಗೆ ಮಾಡ್ಬೇಡ ಮಾಮ, ಅಲ್ಲಿಂದ ಈಗ ತನ ಇದೊಂದ್ಸಲ ಹಚ್ಕೋ ಮಾಮ, ನಿನ್ನ ಕಾಲು ಬಿಡ್ತೀನಿ. ಯಪ್ಪ ನಾ ಏನೋ ನಿನ್ನ ಹಚ್ಕೋತನ ಕರೆ ರಾಜ. ನಿನ್ನ ಹಚ್ಕೊಳ್ಳೋಣ ನೀ ನನ್ನ ಮಗಳನ್ನ ಮುಚ್ಕೊಂಡು ಹೋದೆ ಅಂದ್ರೆ ನಾ ಏನ್ ಮಾಡಿ? ಹೇ ಹಂಗೇನು ಮಾಡಂಗಿಲ್ಲ ಮಾವ. ಉಣ್ಣ ಮರಿ ಜಂತಿ ಅನಿಸು ಮಗ ಅಲ್ಲ. ನಂಬಿದವ್ರಿಗೆ ನಾನು ಪ್ರಾಣನ ಕೊಡ್ತೀನಿ ಹೊರತು ಎಂದೂ ಮೋಸ ಮಾಡೋದಿಲ್ಲ. ಯಾಕಂದ್ರೆ ನಾ ಕಾಸ ನೀನು ಹೆಂಡತಿ ಗಂಡನ ಅಕ್ಕನ ತಂಗಿ ಚಿಗವನ. ಸಾಕ್ ಅಂಟಿ ಮಗ ಹೋಗ್ಲಿ ಬಿಡು. ನೀ ಇಲ್ಲಿ ಕೆಲಸ ಏನ್ ಮಾಡವ? ಯಾವ್ದಾರ ಒಂದು ದೊಡ್ಡ ಬಿಸ್ನೆಸ್ ಮಾಡ್ತಾನೆ, ಇಲ್ಲಾಂದ್ರೆ ಒಂದು ದೊಡ್ಡ ದವಾಖಾನಿ ಕಟ್ಟಿಸಿ ಸರ್ಜರಿ ಡಾಕ್ಟರ್ ಆಗಿ ಭರ್ಜರಿ ರೊಕ್ಕ ಗಳಿಸ್ತಾನೆ. ಡಾಕ್ಟರ್ಗೆ ಮಾಡಕ್ MBBS ಮುಗಿದೈತಿ ಮಗನ ನಿಂದ. MBBS ಅಟ್ಟ ಅಲ್ಲ ಮಾವ, ಅವ್ರ ಅಪ್ಪಂದಾಗೈತಿ. ಆ ನಮನಿ ಆಗೈತೆ ಕೇಳ್ತೀರ ಮತ್ತೆ. ನಮ್ಮ ಊರಾಗ ನಮ್ ದೋಸ್ತ ಒಬ್ಬ ಡಾಕ್ಟರ್ ಇದ್ದ. ನಾನು ಅವನು ಇಬ್ರು ದಿನ ಫುಲ್ ಕುಡಿತಿದ್ದೆವು. ಅವನು ಫುಲ್ ನಿಶೆಯಾಗಿ ಬಿದ್ದ ಅಂದ್ರೆ ಎಲ್ಲಾ ಪೇಷಂಟ್ಗಳಿಗೆ ಗುಳಿಗೆ ಕೊಡುವುದಾದ, ಇಂಜೆಕ್ಷನ್ ಮಾಡೋದಾದ. ಬಹಳ ಸರ್ವಿಸ್ ಆಗೈತಿಪ್ಪ. ಹೋಗ್ಲಿ ಬಿಡು. ದವಾಖಾನಿ ಇಲ್ಲಿ ಯಾಕವ್ ನೀನು? ಸುಡುಗಾಡ್ದಾಗ ಅದ್ಯಾಕು? ಅಂದ್ರೆ ಅಕಸ್ಮಾತ್ ಎಮರ್ಜೆನ್ಸಿ ಪೇಷಂಟ್ಗಳು ಬಂದು ಅಂದ್ರೆ ಅವ್ರಿಗೆ ತ್ರಾಸ ಆಗಬಾರ್ದತ್ತ. ಏನೋ ಫೇಲ್ ಆದ ಅಂದ್ರೆ ಇಲ್ಲೇ ಸುಡುಗಾಡ್ದಾಗ ಸುಟ್ಟು ಹೋರಿ ಅಂತ ಹೇಳಕ್ ಬರ್ತೈತಿ. ಮತ್ ನಾವ್ ಗುಳಿಗೆ ಚೀಟಿ ಅದು ಬರಿಬೇಕಾದ್ರೆ ಗುಳಿಗೆ ಔಷಧ ಒಟ್ಟ ಬರಿದಿಲ್ಪ. ಮತ್ತೇನ್ ಬರಿತೀವ? 10 ಮಣ ಕಟಿಗೆ, 5 ಲೀಟರ್ ಚಿಮ್ನಿ ಎಣ್ಣೆ, 4 ಕಿಲೋ ಉಪ್ಪ, 4 ಟಯರ, ಮತ್ ನಂದೊಂದು ಫೀ 500 ರೂಪಾಯಿ, ಬಿನ್ ಬಂಡವಾಳ ಫುಲ್ ಪಗಾರ. ಹಂಗೈತಿ ಮಾವ ನನ್ನ ಬಿಸ್ನೆಸ್. ಮಸ್ತ್ ಐತಿ ಬಿಸ್ನೆಸ್ ಮಾಡಿದ್ರೆ ಹಿಂಗ್ ಮಾಡ್ಬೇಕು ನೋಡ. ಬಿಲ್ ಮಾಡುವಲ್ಲ ಫುಲ್ ಪಗಾರ. ನಾ ಏನ್ ರೊಕ್ಕ ಬೇಡ್ತಾ ಅಂತ ಮಾಡೀನಿ. ಆದ್ರೆ ನೀ ಇಲ್ಲಿ ಇರುದಾತಂದ್ರ ಹೊತ್ತಿರ್ಲಕ್ಕ ಊಟ ಮಾಡಿ ಹೊತ್ತು ಮುಳುಗೋದ್ರಾಗ ಹಣಮಾಪನ ಹುಡುಗಿ ಮಕ್ಕೋಬೇಕ. ಯಾಕಂದ್ರೆ ನಮ್ಮ 108 ದಗದ. ಅಕಸ್ಮಾತ್ ನಾ ಎಲ್ಲಿದೆ ಹೋದಾಗ ನೀ ಹಗರ್ಕ ಮನಿಗೆ ಬಂದ ನನ್ನ ಮಗಳ ಜೋಡಿ ಕೂಡಿ ನಾವಲಿಗೆ ಸಂಜೆ ಬಾಳನ ಆಟ ಮಾಡಿ ಕುಳ್ಬಾನ್ ಹೋಗಿ ಕೂತಿ ಅಂದ್ರೆ ನೀನು ಹುಳ್ಬಾನ್ ಬೀಳ್ತಾರ ಹೊಡ್ಯಾವ ಮಗನಣ್ಣ. ನೀ ಬೇಕಾದಂಗ ಹೊಡಿ ಮಗ, ನಾ ಏನ್ ಪೆಟ್ ಹಚ್ಕೊಳ್ಳೋದಿಲ್ಲ. ಆದ್ರೆ ನಾನು ಹಣಮಾಪನ ಗುಡಿಗೆ ಮಾತ್ರ ಮನ್ಕೊಳಕ್ ಕಳಿಸ್ಬೇಡ. ಮತ್ತೇನು ಮನ್ಕೊಳವನಿ? ಇಲ್ಲೇ ಮನ್ಯಾಗ ಬೆಚ್ಚಗ ಮಕ್ಕೊಳವನ. ಬೆಚ್ಚಗ ಮಕ್ಕೋತಿ ಆ ಮಗನ. ನೀನು ಮತ್ ಸರಿಯಾಗಿ ಹೊಡೆದ ಮಗನ. ಬಸ್ಸಿನ ಟೈಮ್ ಆಗೈತೆ ಪಟ್ಟ ನಡಿ ನೀವು ಹೋಗಾದತ್ತ. ಇಲ್ಲ ಮಾವ, ನೀ ಹೇಳಿದಂಗ ಹಣಮಾಪನ ಗುಡಿಯಾಗ ಮನ್ಕೋತಾನ ಆತಿಲ್ಲ. ಹೆಂಗ ಬಾ ಹಾದಿಗೆ. ಇವ ಮಗಳ ಗಂಗು ಯಾಕೋ ಯಪ್ಪ ಊಟಕ್ಕೆ ಏನ್ ಮಾಡಿವ? ಅದಲ್ಲೋಯಪ್ಪ ಚಡ್ಡಿ ಚಪಾತಿ ಹಸಿಮೆಣಸಿನಕಾಯಿ ಸೀಕರಣಿ. ಬರೋಬ್ಬರಿ ಮಾಡಿ ತಂಗಿ. ತಮ್ಮ ಅಳಗಿರಿದಂಗ ಏನಮ್ಮ ನಡಿಪ. ಶಿಸ್ತಗೆ ಚಜ್ಜಿ ಚಪಾತಿ ಹಸಿಮೆಣಸಿನಕಾಯಿ ಸೀಕರಣಿ ಹೊಡೆದ ಹನುಮಾಪುರ ಕೂಡ ಹೋಗಿ ಆರಾಮ್ ಅನ್ಕೊಳತ್ತ. ಚಜ್ಜಿ ಚಪಾತಿ ಹಸಿ ಮೆಣಸಿನಕಾಯಿ ಸೀಕರಣಿ ನಾತಿಲ್ಯ 400 ರೂಪಾಯಿ ಕಿಲೋ ಮೀನಾ ತಿಂದ ಮಗಾನ. ಹಂಗ ತಿಂದ ಹಿಂಗಾಗಿ ಬಂದಿವು ಮಗನ. ನೀ ಸುಮ್ಮ ತಿಂತೀವ ಏನು ಬಸ್ಸಿಗೆ ಹತ್ತು ಸಂದೇವ ಆತಳ ಮಮ್ಮ, ನೀ ಹೇಳಿದಂತ ತಿತ್ತನು ತಿಥಿ ಇಲ್ಲ. ಹೇಳಾಗಾರ ಊಟ ಮಾಡೋನು. ಏ ಪುರ್ಸಾಯ ಸುಮ್ಮ ಊಟ ಮಾಡ್ತೀವಿ ತಿಳಿ ಸಾಧ್ಯ ಇಲ್ಲ ಮಮ್ಮ, ಸುಮ್ಮ ಊಟ ಮಾಡ್ತೀನಿ. ನಿನ್ನ ಅವನ ನೀಡ ನಿನಗೆ ಏನ್ ತಾಕೀತು ಮಾಡಿತ್ತು ಶಿವನ? ಚಜ್ಜಿ ಚಪಾತಿ ಹಸಿ ಮೆಣಸಿಕಾಯಿ ಸೀಕರಣಿ ಮಾಡಣ ರೊಟ್ಟಿ ಮಾಡಿಯಾ ನಿಂದವನ? ಪುರ್ಸಾಯ ಏನ್ ನೋಡ್ತಿ? ಊಟ ಮಾಡು ಊಟ ಮಾಡ. ನಿಂದವನ ಪುರೇ ಹೋದ್ ಒಳಗಿಡ, ಇದನ್ನ ಬೈ ಹಿಂಡಿ ಹೋದ್ ಒಳಗಿಡ ಹಾಕಿ ಗೀತೀವೋ ನಿನ್ನವನ ಅವಾಗ. ಉಣ್ಣು ಪುರ್ಸಾಯ ಉಣ್ಣ. ಬಿಕ್ಕಿ ಸಾಯಿ ಮಗನ ಬಿಕ್ಕಿ. ನಿನ್ನವನು ನೀರು ಕೊಟ್ಟರೆ ಕಣ್ಣಾಗ ಕಾರ್ಪುಡಿನ ಬಸ್ತಾನ. ಮತ್ತ ಹಿಡಿ ರೊಟ್ಟಿ ಅದ್ರ ನಿಂತಾಗ ಮಗ ಸುಖ ಉಳ್ಳಾಕ್ ಹೋದಾರ. ಸುಖ ಉಳ್ಳಾಕಿ ಮಗ
₹400 ಕಿಲೋ ಮೇಳ ತಿಂದಾರಂತ ಮಗ ಇವ. ಊಟ ಸಾಕಾದ್ರ ಮಗನ ಕೌದಿ ಚಾಪಿ ತಗೊಂಡು ಕುಡಿ ಹೋಗು. ಹೇಳ ತಂಗಿ ಇದನ್ನ ಹಿಂಗ ತೆಗೆದ ಚಂದಿಗೆ ನಿನ್ನ ಅವನು ನೀರಿಲ್ಲ ಇದನ್ನ ಕಾ ಕಾ ಸಿ ಸಿ ಹಾ ಹೇಳ ಆ ತಗೊಂಬ ಹರಕ್ ಚಾಪಿ ಮುರುಕ ಕೌದಿ ತಗೊಂಬ ಕೊಡ ಏ ತಾತಂಗಿ ತಿಳಿ ಮಗನ ಏನ್ ಮಾತಾಡಿ ಕಡೆ ಏನ್ ನೋಡ್ತೀನಿ ತಗೋ ಕೌದಿ ಚಾಪಿ ನಡಿ ಕುಡಿದಿ ಹಾ ಕೌದಿ ಹಿಂಗೆ ಯಾಕೆ ನಾರ್ಲಾಕತೈತಿ ಇಂಥ ಶ್ರೀಕರಣ ತಿಂದ ಸೇಂಟ್ ಹೊಡೆದ್ರು ನಿನ್ ರಾತ್ರಿ ನಮ್ಮ ಮನೆಗೆ ಹಾಸಿ ಕೊಟ್ಟು ಹಿಂಗ ನಾರ್ತಾವ ನಡಿ ಹೋಗ್ಬಿಟ್ಟು ಗುಡಿಗೆ ಹೋಗ್ಬಿಡ್ನಿ ಹೋಗ ಮಗ ಕೌದಿ ಯಾಕೆ ನಾರ್ದತಿ ಚಾಪಿ ಯಾಕೆ ನಾರ್ದತಿ ಅಡಿಗೆ ಅಂತ ನಮ್ಮ ಮನ್ಯಾಗ ನಾರ್ಲಾರ್ದ ಏನ್ ಮಾಡ್ತಾವ ದೋತ್ರ ಸದಕ್ಕೆ ನಾರ್ದತಿ ಏ ನಿನ್ನ ಅವ್ರ ಹದಕಿಸಿದ್ದೀರ ನಡಿ ಒಳಗೆ ಬಾ ಮಗನ ರಂಗ್ಯಾನಿ ನೋಡಾದ್ರ ಆತ ಹೆಂಗ ಮಾಡ್ತಾನ ಮಗಳ ಹೇ ಮಾರುತಿರಾಯ ವೀರಾಂಜನೇಯ ನೀವೊಂದು ಸ್ವಲ್ಪ ಕಣ್ಣು ತೆರೆದು ನಾನು ನೋಡಪ್ಪ ಮಾವ ಅನ್ನೋ ಮಮಕಾರ ಇಟ್ಕೊಂಡು ಮಾವನ ಮನೆಗೆ ಬಂದ್ರೆ ಆ ಮಂಗ್ಯಾನ ಮಗ ಒಂದು ಇಟ್ಟು ನನಗೆ ಮರ್ಯಾದೆ ಕೊಡಲಾರ್ದ ಚಜ್ಜಿ ಚಪಾತಿ ಹಸಿ ಮೆಣಸಿನಕಾಯಿ ಶೇಖರಣೆ ತಿನ್ನಿಸಿ ನಿನ್ನ ಮುಂದೆ ಹೇಳಾರ್ದಂಥ ಜಾಗ ಎಲ್ಲ ಬಗ ಬಗ ಉರಿಯುವಂಗೆ ಮಾಡಿ ಹರಕ ಕೌದಿ ಮುರುಕ ಚಾಪಿ ಕೊಟ್ಟು ಹಣಮಾಪ್ಪನ ಗುಡಿಗೆ ಹೋಗತ್ತ ನಿನ್ನ ಸನ್ನಿಧಿಗೆ ಕಳಿಸಿಕೊಟ್ಟಾನ ನೀ ಅಂದ್ರೆ ಮೈ ಮ್ಯಾಲ ಬಟ್ಟೆ ಇಲ್ಲದ ಬ್ರಹ್ಮಚಾರಿ ಅಂತ ತಿಳ್ಕೊಳ ನಾ ಮಂಗ್ಯಾನ ಮಗ ನಿನ್ನ ಪಾವರ ಅವ್ನಿಗೆ ಏನು ಗೊತ್ತು ನೀನು ಮಹಾಮಹಿಮ ಶ್ರೀರಾಮನ ಸತಿಯಾದ ಸೀತಾ ಮಾತೆಯನ್ನು ಆ ದುಷ್ಟ ರಾವಣನು ಕದ್ದೊಯ್ದು ಲಂಕೆಯಲ್ಲಿಟ್ಟಾಗ ನೀನು ಶಂಕೆ ಇಲ್ಲದೆ ಸಮುದ್ರ ಹಾರಿ ಸೀತಾ ಮಾತೆಗೆ ಶ್ರೀರಾಮನ ಮುದ್ರಿಕೆಯನ್ನು ನೀಡಿದ ಮಹಾಮಹಿಮ ನೀನು ಲಂಕಾ ಪಟ್ಟಣಕ್ಕೆ ಬೆಂಕಿ ಹಚ್ಚಿ ನಿನ್ನ ಬಾಲದ ಬೆಂಕಿ ಆರಿಸಲು ಸಮುದ್ರದಲ್ಲಿ ಜಿಗಿದು ಬರುವಾಗ ಕ್ಯಾಕರಿಸಿ ಉಗುಳಿದ ನಿನ್ನ ಎಂಜಲದಿಂದ ಮೊಸಳೆಯ ಉದರದಲ್ಲಿ ಮಕರಧ್ವಜನೆಂಬ ಮಗನನ್ನು ಸೃಷ್ಟಿಸಿದ ಮಹಾಮಹಿಮ ನೀನು ನಿನ್ನ ಮಹಿಮೆ ನನ್ನ ಮಾವನಿಗೆ ಗೊತ್ತಾಗಬೇಕಾದರೆ ಆ ಮಗನು ಬಂದು ನನ್ನ ಕಾಲು ಹಿಡಿದು ಮನೆಗೆ ಕರೆದುಕೊಂಡು ಹೋಗಿ ಹೋಳಿಗೆ ತುಪ್ಪ ಊಟ ಮಾಡಿಸಿ ಅವನ ಮಗಳನ್ನು ಕೊಟ್ಟು ನನಗೆ ಮದುವೆ ಮಾಡುವಂತೆ ಮಾಡುತ್ತಂತೆ ಏನಿದು ವಿಚಿತ್ರ ವಾಯುಸುತ ಇದು ಎಂಥ ಮಾತ ನಿನ್ನ ಬಾಯಿಂದ ಜಾನಪದ ಗೀತ ಹೇ ಭಕ್ತ ನಾನು ಸಂಗೀತ ಪ್ರೀತ ಗಾಯನ ಮೋಹಿತ ಎಲ್ಲೆಲ್ಲೂ ವಾಸಿತ ಭಕ್ತರಿಗೆ ಮೋಸಿತ ಧನ್ಯನಾದೆ ಪವನಸುತ ವಾಟ್ ಇಸ್ ದಿಸ್ ಪ್ರಾಬ್ಲಮ್ಸ್ ಹಂಗಂದ್ರೆ ಏನು ತಂದೆ ಯು ನಾನ್ಸೆನ್ಸ್ ಅಂಡ್ ಬ್ಲಾಡಿ ಫೂಲ್ ಇವೆಲ್ಲ ಇಂಗ್ಲಿಷ್ ಉತ್ತರ ಕರ್ನಾಟಕದಲ್ಲಿದ್ದು ನೀನು ಇಂಗ್ಲಿಷ್ ಮಾತಾಡುವುದೇ ತಂದೆ ಲಂಡನ್ದಾಗ ರೂಟ್ಸ್ ಅಮೆರಿಕದಾಗ ಆರ್ಟ್ಸ್ ನ್ಯೂಜಿಲೆಂಡ್ದಾಗ ನೋಟ್ಸ್ ಹಾಂಗ್ಕಾಂಗ್ದಾಗ ಹಾರ್ಟ್ಸ್ ಯಾಕಂದ್ರೆ ಮೊಮ್ಮಗನಿಗೆ ಕರ್ನಾಟಕದಾಗ ಭಕ್ತರಿಗೆ ಭಾಳ ಪಾಟ್ಸ್ ತಂದೆ ನನಗೆ ಇಂಗ್ಲಿಷ್ ಬರಂಗಿಲ್ಲಪ್ಪ ಕನ್ನಡದಾಗ ಹೇಳು ನಿನ್ನ ಕಾಲು ಬೀಳ್ತನು 2:30 ನಿಮಿಷಾಲು 2:30 ಮಣಿ ಸಮಾಪ್ತ ಹೋನಾಲು 9:30 ಗೂಟಕ್ಕೆ ಬರದಾನ ಕನ್ನಡದಾಗ ಹೇಳು ತಂದೆ ಕನ್ನಡದಾಗ ಹೇಳು ಕಿಸ್ಬಾಯ್ ಗೊರ್ರೆ ಯಾರು ಅಲ್ಲೇ ನೀವು ಎಷ್ಟೊತ್ತಾತು ಒಟ 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 ಹಚ್ಚಿರಿ ನಿಮ್ಮ ನೀತ್ಯತು ಬಾಂಧತಿलो कोर्साले गोर्या हे भक्ता इथं किरकिरी व्हायला लागलाय मी इथनं पळून जाऊन अदृश्य होणार आहे ತಂದೆ ಮಾಯವಾಗಿ ಬಿಟ್ಟೆಯಾ
ಏ ಕಿಸ್ಬಾಯಿ ಒಲ್ಯಾನಿ ಎಷ್ಟೊತ್ತಾತು ಬಡಬಾಡ್ಸಲಾತಿ ನಾನು ಅದನ್ನಪ್ಪ ಮಾರಾಯ, ನನ್ನ ಪ್ಲಾನ್ ಎಲ್ಲ ಹಾಳು ಮಾಡಿಬಿಟ್ಟಿಲ್ಲ. ನಿಂದು ಗುಡಿಯಾಗನ ಮೆಟ್ಟ. ಹೌದು. ಮತ್ತು ನಮ್ಮಂಥ ಬಾವಾಗಳು ಮತ್ತು ಹ್ಯಾಂಡ್ರ್ ಕರ್ಕೊಳ್ಳಲ್ದವ್ರು ಮತ್ತು ಹ್ಯಾಂಡ್ರ್ ಇದ್ರು ಕೈಲಿ ಆಗಲ್ಲವರು ಗುಡಿಯಾಗ ಮಣ್ಕೊಳ್ದು. ಮತ್ತು ನೀ ಯಾಕೆ ಗುಡಿಗೆ ಬಂದಿ? ಮತ್ತೇನು ಮಾಡೋದಪ್ಪ, ನಮ್ಮ ಮಾವಲ್ಲ ಅಂತ ಹೊತ್ತು ಮುಣಗುದಕನ ಚಜ್ಜಿ ಚಪಾತಿ ಹಸಿ ಮೆಣಸಿನಕಾಯಿ ಶೇಖರಣೆ ತಿಂದು ಒಸರಾಡ್ಸ್ಕೋತ ಹರಕ ಕೌದಿ ತೊಗೊಂಡೋಗಿ ಹಣಮಾಪನ ಗುಡಿಯಾಗ ಬೀಳತ್ ತಾಕೀತ್ ಮಾಡಿಬಿಟ್ಟ ಗಂಗು. ಏನ ಅಂದ್ರು ನಮ್ಮ ಮಾವ ಭಾಳ ಕೆಟ್ಟ. ಮತ್ತೆ ಹೇಳಿಲ್ಲ ನಿನಗೆ ಹುಟ್ಟು ಗುಣ. ದೇವ್ರ ಗುಡಿ ದೇವ್ರಿ ಹೋಗ್ಲಿ. ನಿನ್ನ ಮದುವೆ ಆಗಿಲ್ಲ? ಏನಾಕೈತೆ ಮದುವೆ? ಗುಂಡಪ್ಪ ಅದಲ್ಲ ಅವ ಮಗಳು ಕೊಡ್ತಾನಂತ ಹೇಳಿ 10 ವರ್ಷ ಆತ. ಅದಕ್ಕೆ ನಿತ್ತತಿ ಅಂದ್ರೆ ಆಕಿ ಗಂಗಾ ನೀನ್ ಮಾಡ್ಕೊಳಕ್ ಕಮಲದ ಆಕೆಲ್ಲ ತುದಿಗಾಲ ಮೇಲೆ ಅದ ನಾನು ಮಾಡ್ಕೊಳಕ. ಮತ್ತ ತುದಿಗಾಲ ಮೇಲೆ ಇದ್ರೆ ನೀನ್ ಯಾಕೆ ಬಿಟ್ಟಿ? ಅದಕ್ಕೆ ಹೇಳಿಲ್ಲೇನ ಹುಟ್ಟು ಗುಣ. ರಾತ್ರಿ ಬಾಳ ಆಗೈತಿ, ಮನಕೋಯ್ತು ಮನಕ ಬಿಡು. ಹೋಗ್ಲಿ, ಒಂದು ಕತಿ ಹೇಳೇನ. ಕತಿ ಕಾರಣ ಮುದುಕಿ ಊರ್ನ ಕತಿನ ಬ್ಯಾಡ ನೀ ಕತಿ ಹೇಳ್ತೀಯ. ನೀ ಕತಿ ಹೇಳಾಕೈತ ನನ್ನ ಕತಿ ಮುಗಿತನ ಬಿಡಂಗಿಲ್ಲ. ನೀ ಹುಟ್ಟು ಗುಣ ಮಾಡ್ಕೊ ನಿದ್ದೆ ಮಾಡ್ಕೊ. अरे गुरपी पाया പാല ചപ്പുണ്ട നേര് മണി 2 വാല എന്നെ ചപ്പുറവർക്ക് പാല എന്നെ ഭിക്ഷ ಬೇಡ್ಕೊಂಡು ಬಂದವನುಂಡಲ್ಲ ಎನ್ನ ಮೈಗೆ ಸುಸ್ತಾಗ ಉಂಡಲ್ಲ ಎನ್ನ ದೇವರ ಕಲ್ಲು ಪಾಳ್ಯ ಎನ್ನ ದೇವರ ಸೀಟು ಉಂಡಲ್ಲ ಡಬ್ಬೆ ಪಾಳ್ಯ ಶಿರೂರು ನೆಮ್ಮದಿ ಉಳ್ಳ ಎನ್ನ ಪೋಯ ಎನ್ನ ಕಾಟವಾಳದ ಪಾಳ್ಯ ದೇವರು ಹೈರಾಣವಾಳದ ಪಾಳ್ಯ ಎನ್ನ ಮಗ ನೆನ್ನೆ ಪೋರ್ಕೊಂಡು ಚೊಂಡೆ ದೇವರ ವಾಳ್ಯದ ಸೊಟ್ಟೆ ವಾಳ್ಯ ಪೋಳ್ಯ ಎನ್ನ ಯಮ್ಮನೂರಿಗೆ ಹೋಗ ಉಂಡಲ್ಲ ಜೈ ಅಂಬರೀಶ್ ಪಾಳ್ಯ ಅವನ ಯಾವಾಗ ನೋಡಿದ್ರೆ ಬರೇ ಮೈ ಮುರಿದು ಹಾಕೋತ ನಿಂತಿರ್ತೀರ. ನಿನ್ಗೆ ಎಟ್ಟ ಹೆರೆ ಬಂತು ಶಿವನ. ಆ ಗುಡಿಯಾಗ ಮನ್ಕೊಂಡು ಮಂಗ್ಯಾನ ಮಗ ರಂಗ ನಿನ್ನ ಕನಸ್ನ್ಯಾಕ ಬಂದನೋ ಹರನ. ದುರ್ಗ ನುಂಗ್ಲಿ ಬಾಗಲದಿಂದ ಒಳಗಡೆ ಬಂದಿದ್ರೆ ಸಾಕು ಚಾಲನ ಮಾಡ್ತಿಲ್ಲ ಕುದುರೆಗತ್ತೆ ಅಂತಂದು. ಯಾಕೆ ಏನ್ ಮಾಡಿದ್ ನಾ ಈಗ? ಸ್ವಲ್ಪ ಹಾಡಿದ್ರೆ ಏನಾತು? ಹಾಡುವ ಹಾಡು ಆದ್ರೆ ತಾಳ ತಪ್ಪು ಬೇಡ. ಹಾಡಿಗೆ ತಾಳ ಅಂದ್ರ ಬಾಳಿಗೆ ಸೂತ್ರ ಇದ್ದಂಗ. ನೀ ಹರಿಯದ ಮಬ್ಬಿನ್ಯಾಗ ತಾಳ ತಪ್ಪಿ ಹಾಡಿದೆ ಅಂದ್ರ ಹಾಡಿಗೆ ಹೋಗೋರು ಹದಿಗೆಟ್ಟು ಹೆಣ್ಣ ಹೆಸರಿಡ್ತಾರ. ಓ ನಿನ್ನವರ
ಅಟ್ಟು ತಿಳುವಳಿಕೆ ಇದ್ದವ ಇಟ್ಟು ದಿನ ನನ್ನ ಮದುವೆ ಮಾಡೋದು ಯಾಕೆ ಬಿಟ್ಟಿ? ಮೊದಲ ನನ್ನ ಮದುವೆ ಮಾಡಿದ್ದೆ ಅಂದ್ರೆ ನಾ ಯಾಕೆ ಇಟ್ಟು ಸಿಗಾಡ್ತಿದ್ದೆ ಮುದೋಣೆ. ನಿನ್ನ ಮದುವೆ ಮಾಡೋದ ಇಟ್ಟು ಕಷ್ಟ ಆಗ್ತದವಾ? ಯಪ್ಪ ನೀ ಕಷ್ಟ ಪಡೋದು ಬೇಡ, ನನ್ನ ಮದುವೆ ಮಾಡೋದು ಬೇಡ. ಯಾಕ ಆ ಮಂಗ್ಯ ಮಗ ರಂಗ್ಯ ಕನಸಿನ ಬಂದ್ ಸಂಘ ಬೇಡ ಆಟ ಮಾಡುವ ಬಂದಿದ್ದ ಸಂಖ್ಯೆ ಮಾಡೋಣ ಆಟ ಅಷ್ಟ ಅಲ್ಲ, ಬೇಷ ದೊಡ್ಡ ಆಟ ಮಾಡೋದೇನ. ಅಂದ್ರ ಏನ್ ಮಾತಿ ಮಾಡ್ಕೋತೀಯಲ್ಲ? ಆ ಮಂಗ್ಯ ಮಗ ಮತ್ತೆ ಕನಸಿನ ಬಂದಿದ್ದ ತಂಗಿ ಇನ್ನು ಸುಮ್ಮ ಕುಂದ್ರಾಗಿಲ್ಲ. ಆ ಮಂಗ್ಯ ಮಗನ ಸುಟ್ಟು ಸುಟ್ಟು ಬಿಡ್ತಾರ. ಅದು ಹೋಯ್ತಲ್ಲ, ನೀ ನನ್ನ ಮದುವೆ ಜಲ್ದಿ ಮಾಡ್ಲಿ ಅಂತ ಸುಮ್ಮನೆ ಹೇಳ್ದೆ. ಹಂಗಂದ್ರ ತಂಗಿ ಹಂಗನ್ನು ಯವ್ವ ಇದು ನೀ ಮದುವೆ ಚಿಂತನೆ ಮಾಡಕ್ ಹೋಗ್ಬೇಡ ನನ್ ಕೂಸ ತಂಗಿ. ಯಾಕಂದ್ರ ನಿನ್ನ ದಾಸಾದಿಂದ ಜೈ ಹನುಮಾನ್ ಕೋಟೆ ಹಾಕೋರ ಅಣ್ಣೇಶ್ ಕೋಟೆ ಫೋನ್ ಮಾಡಿದ್ವ. ದಾಸಾದ ಒಂದು ಫಸ್ಟ್ ಕ್ಲಾಸ್ ಹೊರ ಆಯ್ತತ್ತ. ಅವನ ಹೆಸರ ಶಿವನಿಂಗ ನಿಂಗನೂರ. ಹುಡುಗ ಪೈಲ್ವಾನ್ಕಿ ಮಾಡ್ತಾರ ತಂಗಿ. ಪೈಲ್ವಾನ್ಕಿ ಮಾಡ್ತಾರಂತ? ಅವಳು ಕುಸ್ತಿ ಹಿಡಿಯಕ್ ಮಸ್ತ್ ಆಕೈತಿ ನೋಡ್ ತಂಗಿ. ಹುಡುಗನ್ ನೋಡಿದ್ರೆ ನೆದರ್ ಆಗ್ಬೇಕು. ಹುಡುಗ ಹೆಂಗ ಗೊತ್ತೈತೆ ನೀವ? ಹೃತಿಕ್ ರೋಷನ್ ಆಗ್ಯಾನ. ಅವ ಹೃತಿಕ್ ರೋಷನ್ ನೀ ಅಮಿಷಾ ಪಟೇಲ ಇಬ್ಬರಿಗೆ ಮದುವೆ ಮಾಡ್ಬಿಡ್ತಾನ ತಂಗಿ. ಇವತ್ತು ಹೋಗಿ ಫಿಕ್ಸ್ ಮಾಡ್ಕೊಂಡು ಬರ್ತಾನ. ಆದ್ರೆ ನೀ ಮಾತ್ರ ಮನಿ ಕಡೆ ಜ್ವಾಕಿ. ಆ ಮಂಗ್ಯ ಮಗ ರಂಗ್ಯ ಬಂದಂದ್ರೆ ಅವ್ನ ಮನ್ಯಾಗ ಕರ್ಕೋಬೇಡ, ಅವ್ ಊಟಕ್ಕೆ ಕೊಡ್ಬೇಡ ತಂಗಿ. ಇಲ್ಲ ಯಪ್ಪ, ನೀ ಯಾಕೆ ಚಿಂತೆ ಮಾಡ್ತಿ? ನಾವು ಒಳಗ್ ಕರೆಯಂಗೇ ಇಲ್ಲ. ನೀ ಪಟ್ನ ಹೋಗಿ ಪೈಲ್ವಾನ್ ಫಿಕ್ಸ್ ಮಾಡ್ಕೊಂಡು ಬಾ. ನೀ ಬರೋದ್ರೊಳಗ ನಾನು ತಾಲೀಮ್ ಮಾಡಿ ತಯಾರಾಕಿ ಕುಸ್ತಿ ಹಿಡಿಯಕ್. ನೋಡೋ ಮತ್ತ ನನಗೆ ಹವ ಹಾಕಿ ನನ್ನ ಕಡೆ ಕಳಿಸಿ ನಾ ಆ ಕಡೆ ಹಾದಿಂದ ಆ ರಂಗ್ಯ ಜೋಡಿ ಕುಸ್ತಿ ಹಿಡಿದಿ ಮತ್ತ. ಇಲ್ಲಲ್ಲ ಯಪ್ಪ, ಯಾಕ ನನ್ನ ಮೇಲೆ ನಿಂಗೆ ವಿಶ್ವಾಸ ಇಲ್ಲೇನ? ವಿಶ್ವಾಸ ಐತಿ. ಆದ್ರ ಆ ಮಗ ಬಾಳ್ ಲಪಂಗ ಅದಾನ ತಂಗಿ. ನಿನ್ನೆ ಹನುಮಪ್ಪನ ಗುಡಿಯಾಗ ಕೂತ ಮಗ ವರ ಬೇಡಾತಿದ್ದ ವರ. ಏನಂತ? ಯಪ್ಪ ಹನುಮಪ್ಪ, ಆ ಗುಂಡಮ್ಮನ ಮಗಳನ್ನ ನನಗ ಕೂಡ ಮಾಡಪ್ಪ ಅಂತ ಮಗ ಒಂದ ಸಾನಿ ವರ ಕೇಳಾಕತ್ತಿದ್ದ. ಅವ ಬೇಡ್ಕೊಂಡಿದ್ದು ನಿನಗೆ ಹೆಂಗ್ ಗೊತ್ತಾತ? ನಾ ಅಂದ್ರ ಏನಂತ ತಿಳಿದಿ ತಂಗಿ, ಆ ಮಗ ರಾತ್ರಿ ಎದ್ದು ಹಗರ್ಕ ಮನೆಗೆ ಬಂದಿದ್ದ ಅಂತ ಹೇಳಿ ಅವ್ನು ಗೊತ್ತಾಗದಂಗ ಹನುಮಪ್ಪನ ಗರ್ಭ ಗುಡಿಯಾಗ ಹೋಗಿ ಕೂತ್ತೀವ ನಾನು. ಮಗ ಸಾವಕಾಸ ಎದ್ದು ಬಂದವನ ಹನುಮಪ್ಪನ ಮುಂದೆ ಕೂತ ಒಂದ ಸಾನಿ ವರ ಕೇಳಾಕತ್ತಿದ. ನಾ ಕರೆ ಹನುಮಪ್ಪನ ಗತಿನ ದನಿ ಮಾಡಿ ಮಾತಾಡ್ಲಾಕತ್ನಿ. ಇವನ ಕರೆ ಹನುಮಪ್ಪ ಅಂತ ಹೇಳಿ ತಿಳಿದ ತಂಗಿ ಹೌ ಆಗಿ ವರ ಕೇಳಾತಿದ್ವ. ನೀ ವರ ಕೊಟ್ಟೇನ? ವರ ಕೊಡುದು ಏನ್ ತಂಗಿ, ಅವ ಊರ್ ಬಿಟ್ಟು ಓಡಿ ಹೋಗೋದು ಮಾಡ್ತಿದ್ನಿ. ಆದ್ರೆ ಏನ್ ಮಾಡುದು, ಆ ಮಂಗ್ಯ ಮಗ ನನ್ನ ಗೆಲ್ಲದ ಗಂಗ್ಯ ಒಳ ಹೊತ್ತಾಗ ಅವ್ನ ಹೆಸರಾಗಿ ಬಿಡ್ತವ. ಆಗ ಪಟ್ನ ವರ ಕೊಡುದ ಕಟ್ ಮಾಡಿಬಿಟ್ನಿ. ಏಪ್ಪ ನೀನು ಮನಗಡ ಮಾಡಿ ಅಂತ? ಹೌದ್ ತಂಗಿ. ಏರಿ ಬಿಡಪ್ಪ, ಬಾ ನೀ ಹೋಗಿ ಬಾ. ಹೋಗ್ತಾನ ತಂಗಿ. ಆದ್ರೆ ಹಟ್ಟಿಗಟ್ಟು ಹೇಗೆ ಐತಲ್ವಾ ಕಂಪಗ ತಿಂತ ಹೋಗ್ತಾನೆ. ಆದ್ರೆ ತಂಗಿ ಇನ್ನೊಂದು ಕಂಡೀಷನ್ ಇರಲಿ, ಆ ಮಂಗ್ಯ ಮಗ ರಂಗ್ಯ ಅಂತಂದ್ರೆ ಒಟ್ಟೆ ಒಳಗೆ ಕರ್ಕೋಬೇಡ. ನಾ ಇಂಥ ಗಟ್ಟ ಅವ್ನು ಪ್ರವೇಶಿದೆ, ಅದು 10 ಗಟ್ಟ. ಊಟಕ್ಕೆ ಏನ್ ಐತೆ ತಂಗಿ? ಅಯ್ಯ ಇಲ್ಲಲ್ಲ ಯಪ್ಪ, ನೀ ಯಾಕೆ ಚಿಂತೆ ಮಾಡ್ತಿ? ಬಾ ಊಟ ಮಾಡ್ಬೇಕು. ಹೋಗೋಣ ಬಾಯ್. ತುಂಬಾ ಚೆನ್ನಾಗಿ ಮಾಡಿದೆ ಕಾಫಿ. ಇವತ್ತು ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಏನು ನಿನ್ನ ಕಣ್ಣು, ಏನು ನಿನ್ನ ಗಲ್ಲ, ಏನು ನಿನ್ನ ತುಟಿ. ನೀನ್ ನೋಡಿದ್ರೆ ನನಗೆ ಏನನ್ಸುತ್ತೆ ಗೊತ್ತಾ? ನಿನ್ನ ಅಪ್ಪಿ ಮುದ್ದಾಡ್ಬೇಕು ಅನ್ಸುತ್ತೆ. ಲೋಪ ನನ್ನ ಮಗನೇ, ಇಲ್ಲಾಕ ಬಂದೆ ಮೂರು ಹಾಳು ನೋಡಕ್ಕೆ ಮಾಡಕ್ಕೆ ಕೆಲಸ ನಿಮಗೆ. ಹೌದು, ನನಗೆ ಕೆಲಸ ಅಲ್ಲ, ಅದ ನಿಮಗೆ ಮಾನ ಮರ್ಯಾದೆ ಇಲ್ಲ. ಲೋಪ ನನ್ನ ಮಗನೇ, ಮರ್ಯಾದೆ ಬಗ್ಗೆ ನನಗೆ ಹೇಳ್ಕೊಡ್ತೀಯ? ನೀನಿನ್ನು ಬಚ್ಚ ಲುಚ್ಚ ಮಾಡೋದಕ್ಕೆ ಎಲ್ಲಿ ಹೋಗಿದ್ದೆ? ಕತ್ತೆಗಾದಷ್ಟು ವಯಸ್ಸಾದ್ರೂ ಇನ್ನು ಬುದ್ಧಿ ಬರಲಿಲ್ಲ. ಬೇಬರ್ಸಿ ನನ್ನ ಮಗನೇ. ಡ್ಯಾಡಿ, ಬುದ್ಧಿ ಬರಬೇಕಾಗಿದ್ದು ನನಗಲ್ಲ. ಮದುವೆ ವಯಸ್ಸಿಗೆ ಬಂದ ಮಗನಿಗೆ ಮದುವೆ ಮಾಡಿದ್ರೆ ಒಂದಲ್ಲ, ಎರಡಲ್ಲ, 3 ಮದುವೆ ಮಾಡ್ಕೊಂಡು ನಡೀತಾ ಇದೆಯಲ್ಲ, ನಿನಗೆ ಬರಬೇಕು ಬುದ್ಧಿ. ಓ ಕಚರ ನನ್ನ ಮಗನೇ, ಮದುವೆ ಯಾಕೆ ಹೊಗಳ್ತೀಯ? ಪುಂಡಿಪುಲಿಪುರದಿಂದ ಗುಂಡಪ್ಪನವ್ರು ಹೆಂಗ್ ಕೊಡಕ್ ಬರ್ತಾರೆ? ಒಳ್ಳೆ ಡ್ರೆಸ್ ಗಿಸ್ ಹಾಕೊಂಡು ಕ್ಲೀನ್ ಮಾಡ್ಕೊಂಡು ಹೋಗೋ ಕಿಂಡು ನಿಂತ್ರು ಹೋಗೋ. ಒಳ್ಳೆ ಟೆನ್ಷನ್ ಮೂಡ್ ಆನ್ ಮಾಡ್ಬಿಡ್ತಾರೆ. ಏನ್ ತಿಳ್ಕೊಂಡಿದ್ರಿ ನೀವು? ನಮಸ್ಕಾರ ಕಾಮರಾಜ್ ಅವರಿಗೆ. ಓ ನಮಸ್ಕಾರ ಕುಂದನವ್ರೆ. ಮನೆ ಕೊಂಡೋಣ ಮಾಡಿದ್ದಾರೆ. ಕೇಳದೆ ಹಾಗೆ ನುಗ್ತಾರೆ ಕಸ ನನ್ನ ಮಗ.
ಶಾಂತ, ಏ ಶಾಂತ, ಪುಂಡಿಪುರಪುರದಿಂದ ಗುಂಡನವ್ರು ಬಂದ್ರೆ ಕಾಫಿ ತಗೊಂಬಾರ. ಮತ್ತೇನ್ರಿ ಎಲ್ಲ ಆರಾಮ್ರೆ? ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರ ಗುಂಡನವ್ರೆ? ಅಗದಿ ಆರಾಮದೇವ್. ಕಪ್ಪ ಬಸಿ ಕಪ್ಪ ಬಸಿ. ಶಾಂತ, ಏನ್ ಮಾಡ್ತಾ ಇದ್ದೆ ನೀನು? ತಾಮ್ರಟೆಗಳ ತರ ಕೂತಿದ್ದ ನನ್ನ ಮಗನ ಡೌ ಹೊಡಿತಾ ಇದೀಯಾ? ಬುದ್ಧಿ ಬೇಡ, ಹೋಗ ಒಳಗಡೆ ಹೋಗೆ. ಏನ್ ಓಲ್ಡ್ ಮ್ಯಾನ್, ನನ್ನ ಮಗನಿಗೆ ಏನು ಕೊಡೋದಕ್ಕೆ ಬಂದಿದ್ದೆ? ನನ್ನ ಹೆಂಡತಿ ಡೌ ಹೊಡಿಯಕ್ಕೆ ಬಂದಿದ್ದೆ ಮ್ಯಾನ್ ನೀನು? ಹಂಗ್ರಿ ಹೆಣ್ಣು ಕೊಡಾಕ ಬಂದಲ್ರಿ. ನೀವು ಬಹಳ ತಪ್ಪು ತಿಳ್ಕೊಳ್ಳೋರ, ಯಾಕಂದ್ರೆ ನನ್ನ ಸ್ಟೈಲ್ ಹಂಗೈತಿ. ಓಕೆ ಓಕೆ ಓಲ್ಡ್ ಮ್ಯಾನ್, ಕೋಲ್ಗೇಟ್ ಟು ಪೇಸ್ಟ್. ಕಾಂತರಾಜ್ ಅವರ ಕರೆಸ ನೋಡು ನಿಮ್ಮ ಸುಪುತ್ರನ. ಲೋ ಪ್ರಶಾಂತ, ಹೇ ಪ್ರಶಾಂತ, ಗುಂಡನವ್ರು ನೀನು ನೋಡ್ತಾರಂತೆ, ಬಾರ್ಲ. ಇವನ ಮ್ಯಾನ್ ನನ್ನ ಮಗ, ಏಕೈಕ ಪುತ್ರ, ಏನು ಕೇಳಿದ್ರೆ ಕೇಳೆ. ಮನಗಂಡಲ್ಲ ಅಂದ್ರೆ. ಹಾ ತಮ್ಮ ಹೆಸರು ಏನಪ್ಪ? ಪ್ರಶಾಂತ್. ಪ್ರಶಾಂತ. ಮತ್ತ ಸಾಲ ಎಷ್ಟಾಗೈತಿ? BA. ಎಲ್ಲಾರು ಅದನ್ನ ತಿಂತಿರ್ತಾರೆ ತಾನೆ. ಮತ್ತ ನಿಮಗ ಚಟ, ಹವ್ಯಾಸ, ಸ್ಮೋಕಿಂಗ್, ಡ್ರಿಂಕ್ಸ್ ಏನ್ರಿ ವಗರೆ ವಗರೆ? ಓಲ್ಡ್ ಮ್ಯಾನ್ ಗುಂಡಣ್ಣ, ಇವನ್ ಚಟದ ಬಗ್ಗೆ ನಾನು ಹೇಳ್ತೇನೆ, ಒಳ್ಳೆ ಚಟಗಳು ನಾನು ಹೇಳ್ತೇನೆ, ಇಲ್ಲಿ ಕೇಳೋ. ಟೈಮ್ ಪಾಸ್ ಆಗಕ್ಕೆ ಇಸ್ಪೆಟ್ ಆಡ್ತಾನೆ, ಇಸ್ಪೆಟ್ಟಲ್ಲಿ ದುಡ್ಡು ಸೋತ್ರೆ ಡ್ರಿಂಕ್ಸ್ ಮಾಡ್ತಾನೆ, ಡ್ರಿಂಕ್ಸ್ ಅಮೂಲ್ ಹೆಚ್ಚಾದ್ರೆ ಸಿಗರೇಟ್ ಸೇರ್ತಾನೆ, ಊಟಕ್ಕೆ ಮನೆಗೆ ಬರಲ್ಲ ಮ್ಯಾನ್, ಅಲ್ಲಿ ಚಿಕನ್ ಮಟನ್ ಮೀನು ಕಾಕಿ ತಿಂದು ಬರುತ್ತಾನೆ. ಏ ಮಸ್ತ್ ಮಗನ್ ಹಿಡಿದಿರಿ, ಅಡ್ಡಿ ಇಲ್ಲ. ಏನು ಓಲ್ಡ್ ಮ್ಯಾನ್, ನನ್ನ ಮಗ ನಿಮಗೆ ಹಿಡಿಸಿದಾನ, ಮನುಷ್ಯ ಬಂದಿದ್ದಾನ? ತಡ ಯಾಕೆ? 25 ಲಕ್ಷ ರೂಪಾಯಿ ಉಂಡ ಕೊಡಬೇಕು, 50 ತೊಲಿ ಬಂಗಾರ ಕೊಡಬೇಕು. ನಿಮಗೆ ಓಕೆ ಆದ್ರೆ ನಾಳೆನೆ ಮದುವೆ ಫಿಕ್ಸ್. ಏ ಒಳ್ಳೆ ಕೊಡುನ್ರಿ ಹುಂಡ. 25 ಲಕ್ಷ ಹಾಕ್ರಿ, 50 ಲಕ್ಷ ಕೊಡುನು. ಓಕೆ ಓಕೆ. ಅಲ್ರಿ ನಿಮಗೆ ಹೇಳಾಕ್ರೆ ನಾಚಿಕ್ ಬರ್ತದಿಲ್ರಿ? ನಾಚಿಕೆ ಯಾಕೆ ಮ್ಯಾನ್, ನಮ್ಮ ಆಸ್ತಿ ಕಮ್ಮಿ ಇದೆ ಮ್ಯಾನ್ ನನಗೆ. ಬೆಂಕಿ ಹಚ್ಚಿರಿ ನಿಮ್ಮ ಆಸ್ತಿಗೆ. ನನ್ನ ಮಗಳೇ ನಿಮ್ಮ ಆಸ್ತಿ ಕೂಡ ಬಾಳೆ ಮಾಡ್ತಾ ತಿಳ್ಕೊಳ್ರಿ ನೀವು. ನಮಗ್ ಆಸ್ತಿ ಇರ್ಲಿಕ್ಕೆ ಒಟ್ಟ ಹೋತ್ರಿ, ಹುಡುಗ ಒಳ್ಳೆ ಸಂಪನ್ನ ಇರ್ಬೇಕು, ಅದ ಒಂದು ದೊಡ್ಡ ಆಸ್ತಿ ರೀ. ಓಲ್ಡ್ ಮ್ಯಾನ್ ಕೊಂಡನವ್ರೆ, ನಿಮ್ಮ ಮಗಳನ್ನ ನನ್ನ ಮಗನಿಗೆ ಕೊಟ್ರೆ ಇಡೀ ಆಸ್ತಿ ನಿಮ್ದಾಗುತ್ತಾ ಮ್ಯಾನ್? ನಿಮ್ದಾಗುತ್ತೆ ಅಂದ್ರ ನನ್ನ ಮಗನಿಗೆ ಔಷಧಿ ಇಲ್ಲದೆ ರೋಗ ಇದೆ ಮ್ಯಾನ್. ಹಾ ತಿಳಿತ್ ಬಿಡ್ರಿ. ಅಲ್ರಿ ಕಾಂತರಾಜ್ ಅವರ, ಎಷ್ಟು ಚಂದ ಹೇಳ್ತೀರಿ ನನ್ನ ಮಗನಿಗೆ ಔಷಧಿ ಇಲ್ಲದೆ ರೋಗ ಇದೆ ಅಂತ. ನಿಮ್ಮಂತ ತಂದೆ ತಾಯಿ ಇದ್ರ ತೀರ್ತು ಮಕ್ಕಳ ಜನ್ಮ ಉದ್ಧಾರ ರೀ, ಉದ್ಧಾರ. ಮಕ್ಕಳಲ್ಲಿ ಒಳ್ಳೆ ಸಂಸ್ಕೃತಿ ಬೆಳಿಬೇಕಾದ್ರೆ ಮೊದಲು ತಾಯಿ ತಂದೆ ಒಳ್ಳೆಯವರು ಇರಬೇಕು. ಅದನ್ನು ಬಿಟ್ಟು ನೀವು 2-2, 3-3 ಮದುವೆ ಮಾಡಿಕೊಂಡು ನಿಮ್ಮ ಶ್ರೀಮಂತಿಕೆ ಅಮಲಿನೊಳಗೆ ನೀವೇ ದಾರಿ ಬಿಟ್ರೆ ಇನ್ನು ಮಕ್ಕಳು ಯಾವ ದಾರಿ ಹಿಡಿಬೇಕ್ರಿ? ನಿಮ್ಮಂತ ತಂದೆ ತಾಯಿ ಇರೋದ್ರಿಂದಾನ ಪ್ರಪಂಚದೊಳಗೆ ಎಷ್ಟೋ ಜನ ಹುಡುಗರು ದುಶ್ಚಟಗಳಿಗೆ ಬಲಿಯಾಗಿ ತಮ್ಮ ಪ್ರಾಣನೇ ಕಳ್ಕೊಂಡಾರ. ಇದನ್ನ ಯಾರಿಗೆ ಕಲಿಸಿರಿ? ನಾವ್ ನಡೀತೀನಿ ಇನ್ನು ಬೂಟ್ಲೆ ಬಡಿ ಮಕ್ಕಳನ್ನ. ಗುಂಡನವ್ರೆ ನಮ್ಮ ಮಾತು ಕೇಳಿ. ಲೋಪ ನನ್ನ ಮಗನೇ, ಕಚ್ಚಡ ನನ್ನ ಮಗನೇ, ಹೋಗೋ, ಏನಾದ್ರು ತಿಂದು ಬೀಳೋಗೋ, ಹೋಗೋ ಕಚ್ಚಡ ನನ್ನ ಮಗನೇ.
ಅವನ ಬಗಲಾನು ಮುಚ್ಚಿಲ್ಲ, ಎಲ್ಲಿ ಹೋಗಿರ್ಬೇಕೀಕಿ? ರಂಗ್ಯಾನೂ ಇಲ್ಲ, ಗಂಗವನು ಇಲ್ಲ ಅಂದ್ರೆ ಏನೋ ಎಡವಟ್ ಆಗೈತಿ. ಕುರ್ಸಾಲೆ ರಂಗ್ಯ ಏನು ಓಡಿಸ್ಕೊಂಡು ಹೋದೋ ಏನು ಮಾಡಿದ್ವು? ಅವನು ಯಾರಂತ ಕೇಳೇ ಕೇಳ್ತೀನಿ. ತಂಗಿ ಚನ್ನಬಸವ ಗಂಗವನ ನೋಡ್ಯಾನ? ನೀರಿಗೆ ಹೋಗ್ಯಾರ ಪಕ್ಕ ನೋಡ್ಯಾನ? ಒಬ್ಬಕ್ರ ಇದ್ರು ಇಬ್ರಿದ್ರು ನೋಡ್ರಿ. ಹತ್ತೇರಿ ಹತ್ತರಕ ಬೋಳ ಈಗ ಯಾಕೆ ನೋಡಿ ನನಗೆ ಆನಂದ ಬಾಳ. ಅಂಜಲಿಲ್ಲ ಅಂದ್ರೆ ನಾನು ವಾದ ಊರು ಬಿಡಿಸಿಬಿಡ್ತೇನೆ. ನಾ ಊರು ಬಿಟ್ಟು ಹೋದ್ನಂದ್ರೆ ನಿನ್ನ ಮಾರಿ ಹಂಗೆ ನೋಡಿ. ಅದಕ್ಕೆ ಅವಾಗ ಅಂಜಿ ಇಲ್ಲಿದ್ನೆ ಅಂದ್ರೆ ನಿನ್ನ ಮಾರಿಯೇ ನೋಡೋದಾಕೈತಿ ಅಂತೇಳಿ ಅವ್ಗೆ ಅಂಜಿ. ಹೌದು, ನಮ್ಮಪ್ಪ ನೀನು ಹೊರಗೆ ಹಾಕಿದ್ರೆ ನಾನು ಸುಮ್ಮನೆ ಇರ್ತೀನಿ ಅಂತ ಹೇಳಿದೆ. ಏನು ಮಾಡ್ತೀವಿ? ನಾನು ಒಂದು ಕ್ಷಣ ಈ ಮನೆ ನಿಂದ್ರಂಗೆ ಇಲ್ಲ. ಎಲ್ಲಿ ಹೋಗಿ? ನೀನು ಕೂಡ ಬರ್ತೀನಿ. ನೀನು ನಾನು ಜೋಡಿ ಬಾಂಧಿ ಅಂದ್ರೆ ನಿಮ್ಮ ಅಪ್ಪ ಇಬ್ಬರನ್ನು ಹೊಡೆದು ಹೊಳ್ಯಾಗ ಹೋಗೋದು ಬಿಡ್ತೇನೆ. ಹೋಗಿದ್ರೆ ಒಗಿಲಿ, ಕೂಡ ಸಾಯಿನು. ನನ್ನ ಮಾತ್ರ ನೀ ಬಿಟ್ಟು ಹೋಗ್ಬೇಡ ಮಾವ. ನೀ ಅಷ್ಟೊಂದು ಪ್ರೀತಿ ನನ್ನ ಮೇಲೆ ಇಟ್ಕೊಂಡೆ ಅಂದ್ರೆ ನಾನು ನಿನ್ನ ಬಿಟ್ಟು ಎಲ್ಲಿ ಹೋಗೋದು? ಹೋಗ್ಲಿ, ನಿಮ್ಮ ಅಪ್ಪ ಊರಿಗೆ ಯಾಕೆ ಹೋಗ್ಯಾನು? ನಮ್ಮಪ್ಪ ವರ ನೋಡಕ. ಹೊರ ನೋಡಕ್ ಹೋಗ್ಯಾನ? ಯಾರಿಗೆ? ನೀ ಯಾಕೆ ಅಷ್ಟು ಗಾಬರಿ ಹಾಕಿ ನನಗೆ? ಮತ್ತೆ ನಿನ್ನ ಯಾರಿಗಾರೆ ಮಾಡಿಕೊಟ್ಟಂದ್ರೆ? ಮಾವ, ನಮ್ಮಪ್ಪ ನನ್ನ ಮದುವೆ ಮಾಡಂಗಿದ್ರೆ ನಾನ್ಯಾಕೆ ಮದುವೆ ಇಲ್ಲ ಈ ಮನೆಯಾಗ ಇರ್ತಿದ್ನಿ. ಅವ ನೋಡ್ಲಾರ್ದು ವರ ಉಳ್ದಿಲ್ಲ, ತಿರ್ಗಾಡ್ಲಾರ್ದು ಊರು ಉಳ್ದಿಲ್ಲ. ಅಂದ್ರೆ ನಮ್ಮಪ್ಪ ಅಂತ ನಾಡಾಗಿಲ್ಲದ ಜಿಪುಣದಾನ. ಇನ್ನು ಈಗಿನ ಕಾಲದಾಗ ಯಾ ನನ್ನ ಮಂಗ್ಯನ ಮಗ ವರದಕ್ಷಿಣೆಯಿಂದ ಮದುವೆ ಹಾಕಿ ಮುಂದೆ ಬರ್ತಾನೆ. ಅವ ಹಂಗ ನೋಡ್ಕೊತ ಹೋಗ್ಲಿ, ನಾವು ಹಿಂಗ ಮಾಡ್ಕೋತ ಹೋಗೋಣ. ಏನದು ಪ್ರೀತಿನ? ಅಲ್ಲ ಮಾವ, ನಿನ್ನೆ ನಿನಗೆ ಹನುಮಪ್ಪ ಪ್ರತ್ಯಕ್ಷ ಆಗಿದ್ನಂತಲ್ಲ? ಹೌದು, ಆಗಿದ್ದಿಲ್ಲ. ಅಯ್ಯೋ, ನಿನಗೆ ಪ್ರತ್ಯಕ್ಷ ಆಗಿದ್ದ ಹನುಮಪ್ಪ ಅಲ್ಲ, ನಮ್ಮಪ್ಪ ಗುಂಡಪ್ಪ. ನನಗೆಲ್ಲ ಸಂಶಯ ಬಿಡದಿತ್ತು ಬಾಳ. ಹೋಗ್ಲಿ, ನಿನಗೆ ಯಾರು ಹೇಳಿದ್ರು ಹೇಳ? ನಮ್ಮಪ್ಪನ ಹೇಳಿದ. ನಿನ್ನೆ ರಾತ್ರಿ ನೀವು ಊಟ ಮಾಡಿ ಮಲಗಕ್ ಹೋಗಿದ್ದೆಲ್ಲ ಗುಡಿಗೆ, ನಿನಗೆ ಮೊದಲ ಊಟ ಮಾಡಿ ನಮ್ಮಪ್ಪ ಹೋಗಿ ಮುಚ್ಕೊಂಡು ಕುಂತಿದ್ದ. ಹತ್ತೇರಿ ಹತ್ತರಕ ಬೋಳ ಹಾಕ್ತ ನಿಮ್ಮ ಅಪ್ಪನ ಕೊಳ್ಳಿಗೆ ಗಾಳ. ಉತ್ತರಿ ಮಳಿ ಹೋಗುದ್ರಾಗ ಬಿತ್ತಾವನ ಬಿಳಿ ಜ್ವಾಳ. ಮಾವ, ನೀ ಬಿತ್ತಿದ್ರೆ ಬಿಳಿ ಜ್ವಾಳ, ಬೆಳಿತಾವ ಮುತ್ತು ರತ್ನ ಹವಳ. ನಿನ್ನ ಬಿತ್ತುಣಿಕೆ ಭಾಳ ನಿವಳ. ನೀ ಏನು ಉಣ್ತಿ ಹೇಳ? ನನಗೆಲ್ಲ ಹಸು ಆಗೈತಿ ಬಾಳ. ನೀ ಏನು ಮಾಡಿ ಉಣಿಸ್ತಿ ಹೇಳ? ನೀ ಏನು ಉಣ್ತಿ ಹೇಳ? ನೀ ಹೂ ಅಂದ್ರೆ ಪಂಚ ಪಕ್ವಾನ ಮಾಡಿ ಹಾಕ್ತೀನಿ. ಪಂಚ ಪಕ್ವಾನ? ಅದೆಲ್ಲ ನಿನ್ನ ಪಂಚ ಪಕ್ವಾನ. ಚಜ್ಜಿ ಚಪಾತಿ ಹಸಿಮೆಣಸಿನಕಾಯಿ ಸೀಕರಣಿ ಅದನ್ನು ತಿಂದು ತಿಂದು ನಂದು ಬಗ ಬಗ ಉರಿಯಾಕ್ತೈತಿ ಹೊಟ್ಟೆ. ಇಲ್ಲಳ ಮಾವ, ಇನ್ಮೇಲೆ ಕಮ್ಮನ ಶಾವಿಗೆ ಬಸೋದು, ತುಪ್ಪ ಕಾಸಿ, ಶಾಂಡಿಗೆ ಹಪ್ಪಳ ಕರೆದು, ಉಪ್ಪಿನಕಾಯಿ ಹಚ್ಚಿ ಊಟ ಮಾಡಿಸ್ತೀನಿ. ಊಟ ಮಾಡೋಕ್ಕಿಂತ ಮೊದಲು ಪ್ರೀತಿ ಆಟ ಆಡು. ಮತ್ತೆ ಊಟ? ಈ ನಿನ್ನ ಕಣ್ಣೋಟ ಮರಿಸಿ ಬಿಟ್ಟೈತಿ ನನ್ನ ಊಟ. ನಿನ್ನ ಮೈ ಒಂದು ಮಲ್ಲಿಗೆ ಹೂವಿನ ತೋಟ, ನನ್ನ ಮನಸ್ಸನ್ನು ದುಂಬಿ ಅಲ್ಲಿ ನಡೆಸೈತಿ ಆಟ. ತುಟಿ ಎಂಬ ಹೂವಿನ ಮ್ಯಾಲ ನೆಟ್ಟೈತಿ ನೋಟ, ಈ ದುಂಬಿಗಿಂದು ಅದೇ ಸಿಹಿಜೇನಿ ನೋಟ. ಏರಿಸಿಬಿಟ್ಟೆಲ್ಲ ಮತ್ತ ನಿನ್ನ ಒಂದೊಂದು ಮಾತು ಪೋಣಿಸಿದಂಗ ಮುತ್ತ. ನಿನ್ನ ಮಾತು ಕೇಳಿ ಆಗೈತಿ ನನಗೆ ಸುಸ್ತ. ಊಟ ಮಾಡಬಾರ ನೀ ಜಬರ್ದಸ್ತ. ನಿನ್ನವನ ಗಂಗವ, ನಿನಗೆ ಏನ್ ತಾಕೀತು ಮಾಡಿದ್ದು? ನಿನ್ನವನ ಅಲ್ಲಿ ಬಗಲ ಹಂಗ ತೆರಲ್ ಬಿಟ್ಟ ಕಮ್ಮರ ಕೊಳ ಬಾಯಿನಾಗಿಟ್ಟ ನೀವು ನಾವು ಕರಿಮಾರಿ ಬಿಂದಿಗೆ ಮೇಲೆ ಹತ್ತಿಯ. ನಿನ್ನವನ ನಿನಗೆ ಏನ್ ತಾಕೀತು ಮಾಡಿದ್ದು? ಶಿವನ, ನೀ ಇಲ್ಲಿ ಯಾಕೆ ಬಂದಿದ್ದು? ಹರ್ನ ಯಪ್ಪ, ನಾ ಬೇಕಂತ ಬಂದಿಲ್ಲ, ನಾ ನೀರ್ ತರಕ್ ಬಂದಿದ್ನಿ. ಇವನು ನನ್ನ ಬೆನ್ ಹಿಂದಿಂದ ಬಂದದ್ದು. ನಿಂದೇನು ತಪ್ಪಿಲ್ಲ ತಂಗಿ? ಇಲ್ಲಪ್ಪ, ನಂದೇನು ತಪ್ಪಿಲ್ಲ. ಈ ಮಗನ ಬೆನ್ ಹತ್ತಿ ಬಂದಾನ. ಹಂಗಾದ್ರೆ ತಗೋ, ಹೊಡಿ ಮಗಳ, ಹೊಡಿ ಮಗಳ, ಹೊಡಿ ಮಗಳ. ಏ ಮಂಗ್ಯಾನ ಮಗನ, ನೀ ಇಲ್ಲಾಕ್ ಬಂದಿದ್ದಿ? ಓ ಮಗನ, ನಿನಗೆ ಏನ್ ತಾಕೀತು ಮಾಡಿದ್ನಿ? ನೀರ್ ಕುಡಿಬೇಕಂತ ಬಾಯಿಗೆ ಬಂದಿನಿ. ಅಟ್ನಾಗ ಗಂಗು ಸಿಕ್ಕಳು, ನೀರ್ ಕುಡಿಸ್ಲಾತು, ನಾನು ಕುಡ್ಕೋತ ಕೂತೀನಿ. ನೀರ್ ಕುಡ್ಸಾದಿದ್ರು, ಹಾಲು ಕುಡ್ಸಾದಿದ್ರು ನಿನ್ನ ಅವನ. ಏ ಮಗನ, ನೀ ಇಲ್ಲಿ ಕೂತ್ರ ಕಾಯಂ ಹಾಲು ಕುಡಿ ಹಂಗ ಕಾಣಿಸ್ತಿ. ನಡಿ ಮಗನ, ಬಸ್ಸಿಗೆ ಹತ್ತಿಸ್ತೀನಿ ನಿನ್ನ. ಕಾಲ್ ಬೀಳ್ತೀನಿ, ನಾನು ಊರು ಬಿಟ್ಟು ಕಳಿಸ್ಬೇಡ.
ತಪ್ಪು ಮಾಡೋದ್ರತಿ ಆ ಮಗನ ನೀ ಇರುದು ಬೇಕಾಗಿಲ್ಲ ಇಲ್ಲಿ ನಿನಗೆ ಏನ್ ಹೇಳ್ತೀನ ನಡಿ ಮಗನ ನಿನ್ನ ಕಳಿಸಿ ಬರ್ತಾನ ಮಗನ ಇರ್ಲಿ ಕಾಕಿ ಮಗ ಮಗನ ಅಲ್ಲೇ ಗುಡಿಯಾಗ ಬೀಳುದ್ ಹೆಣ್ಮಪ್ಪನ ಗುಡಿಯಾಗ ಒಟ್ಟ ಮನಿಗೆ ಬರಂಗಿಲ್ಲ ನೀರ್ ಕುಡಿಲಾಕ ಬರಂಗಿಲ್ಲ ಸುಮ್ಮಿ ಸರ ನೆನ್ ಬಿಡ್ತಾನ ನೀ ಅಲ್ಲೇ ಗುಡಿಯಾಗ ಹಂದಿ ಕುಂದಿಗೆ ಸುಮ್ಮಿ ಬೀಳುದ ಕೌದಿ ಚಾಪಿ ಬಂಗಾರ ಅಂತಾವ ಅಲ್ಲೇ ಗುಡಿಯಾಗ ಇರ್ಲಿ ಅವ ಹೋಗ್ ಮಗನ ನೀ ಗುಡಿಯಾಗ ಬೀಳ ಊಟ ಮಗನ ಸುಮ್ಯಾರ್ ಕೈ ಕೊಟ್ಟು ಕಳಿಸ್ತಾರ ಓ ಹಂಗ್ಯಾರ ಮಗನಿಗೆ ಊಟ ಗೂಟ ಬಡದ್ರ ಮಗನಿಗೆ ಊಟ ಬೇಕತ್ತ ಇಟ್ಟತನ ಊಟ ಮಾಡಿ ಸಾಕಾಗಿಲ್ಲ ನಿಲ್ಲಿ ಹೋಗ ಮಗನ ಏ ನಿನ್ನ ಅವನ ನೀರು ಕುಡಿಸಾತಿದ್ಯಾ ಯಾವಾಗ ನೀರ ಪೆಪ್ಸಿ ಕುಡಿಸ್ ಪೆಪ್ಸಿ ನಡಿ ನಿನ್ನ ಅವ್ರ ಮನೆಗೆ ಅಮ್ಮ ಪಾಳಮ್ಮ ರೊಟ್ಟಿ ಉಂಡಾಲಮ್ಮ ಅಮ್ಮ ಅಶಕೋಡ್ರು ಉಂಡಾಲಮ್ಮ ಅಣ್ಣ ಪಾಳಣ್ಣ ಗುಂಡಣ್ಣ ಏನ ಗೋಬಿ ಮಂಚಿನ ಪಾಳ್ಯ என்ன பாழம்மா என்ன ಚಪ್ಪುಂಡ್ರ என்ன ಪಾಳೆ ತಿರ್ಸಲು ಗುಡ್ಡ ಇಳಿದು ಹಲಗನಿ ಪೋಣೆ ಪಾಯ ಭಿಕ್ಷ ಬೇಡದ ಉಂಡಾಲ ಪಾಳ್ಯದ ರೊಟ್ಟಿ ಉಂಡಾಲಮ್ಮ ಪಾಳ್ಯ ಜಯಂತನ ಮತ್ತ ಉಂಡಾಲ ಪಾಳ್ಯ ಚಂದ್ರಬಾಬು ನಿಮ್ಮ ಮಾವ ಉಂಡಾಲ ಪಾಳ್ಯ ಎಲ್ಲ ಕರಗಬಾರ್ದು ನಾಳೆ ಪಾಳೆಯಿಂದ ಸೀಟು ಉಂಡಾಲ ಎನ್ನ ನಿನಗೂ ಸೀಟು ಉಂಡಾಲ ನನಗೂ ಸೀಟು ಉಂಡಾಲ ಇಬ್ಬರು ಸಂಬಳಿಸ್ಕೊಂಡಲ್ಲ ಪೋಯ ಎನ್ನ ನರಕಬಾರಿಂದ ಪಾಳ್ಯ ಎನ್ನ ಚುಚ್ಚಾಪಂದ ಪಾಂಡ್ಯ ಚಪ್ಪುಂಡ್ರ ಪಾಳ್ಯದ ಎನ್ನ ಪಾಳ್ಯ ಓಂ ಶ್ರೀ ರಾಮದೂತಾಯ ನಮಃ. ಓಂ ಶ್ರೀ ಅಂಜನಿ ಪುತ್ರಾಯ ನಮಃ. ಓಂ ಶ್ರೀ ಪವನತನಯಾಯ ನಮಃ. ಓಂ ಶ್ರೀ ಮಕರಧ್ವಜ ಪುತ್ರಾಯ ನಮಃ. ತಂದೆ ಮಾರುತಿರಾಯ, ನನ್ನ ಬುದ್ಧಿಗೆ ಒಯ್ದು ಪ್ರಸನ್ನನಾಗು ತಂದೆ. ಎಲೈ ನೀಚ ಭಕ್ತನೇ, ನಿನ್ನ ಚಿತ್ತ ಚಂಚಲವಾದ ಭಕ್ತಿಗೆ ಮೆಚ್ಚಿ ನಾನು ಪ್ರಸನ್ನನಾಗಿದ್ದೇನೆ. ಬೇರೆ ನಿನಗೆ ಏನು ಬೇಕು ಕೇಳು, ತಡ ಮಾಡಿದರೆ ನನಗೆ ಶಾಪ ಕೊಡುತ್ತೇನೆ. ಯಾಕೆ ತಂದೆ ಶಾಪ ಕೊಡುವಂತ ಪಾಪ ನಾಯೇನು ಮಾಡಿದ್ದೇನೆ? ಎಲೈ ನೀಚ ಭಕ್ತನೇ, ನನ್ನ ಪರಮ ಭಕ್ತನಾದ ಗುಂಡಪ್ಪನಿಗೆ ನೀನು ಬಹಳ ತೊಂದರೆ ಕೊಡುತ್ತಿರುವೆ ಮಗನೇ. ತಂದೆ, ನನ್ನ ಜೀವನದಲ್ಲಿ ನಾವು ಯಾರಿಗೂ ತೊಂದರೆ ಕೊಡುವಂತ ಮನುಷ್ಯನ, ಆದರೆ ನನ್ನ ಮಾವನೇ ತನ್ನ ಮಗಳ ಮೇಲೆ ಸಂಶಯಾಸ್ಪದ ಮಾಡಿ ನನ್ನನ್ನು ಕೀಳು ದೃಷ್ಟಿಯಿಂದ ನೋಡುತ್ತಿದ್ದಾನೆ. ತಂದೆ, ಆದರೂ ನನ್ನ ಮಾವನಂತ ಒಳ್ಳೆಯ ವ್ಯಕ್ತಿ ಇಡೀ ನಮ್ಮ ಜಿಲ್ಲಾದಲ್ಲಿಯೇ ಇಲ್ಲ. ನಾನು ಇಲ್ಲೇ ಗುಡಿಯಲ್ಲೇ ಇದ್ದರೂ ನನಗೆ ಅಂತಾದು ಇಂತಾದು ಊಟಕ್ಕೆ ತಂದು ಕೊಡುತ್ತಾನೆ ಮತ್ತು ಹೊಚ್ಚುಗಳ ಕಾಸುಗಳ ಕೊಟ್ಟಿದ್ದಾನೆ. ಇದಾ ಏನು ಕೊಡಬೇಕು ತಂದೆ? ಇಷ್ಟೆಲ್ಲ ಕೊಟ್ಟರು ನೀನು ಅವನ ಮಗಳನ್ನು ಬಯಸುವುದು ತಪ್ಪಲ್ಲವೇ ಮೊಮ್ಮ ಕಟ್ಯ? ತಂದೆ,
ವಯಸ್ಸಿಗೆ ಬಂದ ಒಂದು ಗಂಡು ಒಂದು ಹೆಣ್ಣು ಒಬ್ಬರನ್ನೊಬ್ಬರು ಬಯಸುವುದು ಸಹಜ. ಅದು ಸೃಷ್ಟಿಯ ನೇಮವೂ ಹೌದು. ಮೇಲಾಗಿ ನಾನು ನನ್ನ ಮಾವನ ಮಗಳನ್ನು ಬಯಸುವುದು ತಪ್ಪೆ? ಬಯಸುವುದಕ್ಕೂ ಒಂದು ಯೋಗ್ಯತೆ ಇರಬೇಕು ಕುರುಸಾಲ್ಯ. ಅಂದರೆ ಏನು ವಾಯುಪುತ್ರ? ಏನೋ ಮಗನೇ, ನೀನು ನಿಲ್ಲಲು ನೆಲೆ ಇಲ್ಲದ ಬಡವ, ಆಸ್ತಿ ಇಲ್ಲದ ಅನಾಥ. ನಿನ್ನಂತವರಿಗೆ ಮಗಳನ್ನು ಹೇಗೆ ಕೊಡುತ್ತಾರೆ ಹಡಿಸಿಗಂಡ? ಏಕೆ ನಗುತ್ತಿರುವೆ ಭಕ್ತ? ಹೇ ವಾಯುಪುತ್ರ, ನನಗಾಯಿತು ವಿಚಿತ್ರ. ನಿನಗೂ ಗೊತ್ತಿಲ್ಲವೇ ನನ್ನ ಸಚಿತ್ರ? ಅಂದರೆ ಸುಳ್ಳು ಹೇಳಿದ್ದನ್ನು ನರಮಾನವ ನಂಬಬಹುದು, ನಂಬುತ್ತಾನೆ. ದೇವಪುರುಷನಾದ ನೀನು ನಂಬುವುದೇ? ಹಾಗಾದರೆ ನೀನು ಅನಾಥನಲ್ಲವೇ? ಅನಾಥನಲ್ಲ ಎಂಬ ಅನುಮಾನವೇ? ಶ್ರೀರಾಮದೂತ, ನಿನ್ನ ದಿವ್ಯ ದೃಷ್ಟಿಯನ್ನೊಮ್ಮೆ ಬೀರಿ ನೋಡು. ನನ್ನ ಆಸ್ತಿ ಎಷ್ಟಿದೆ ಅಂತ ನಿನಗೆ ಗೊತ್ತಾಗುತ್ತಿದೆ. ಭಕ್ತ, ನೀನೇ ಹೇಳು, ನನಗೆಲ್ಲ ತಿಳಿಯುತ್ತದೆ. ಯಾಕಂದ್ರೆ ನನ್ನ ತಲೆ ಕಂಪ್ಯೂಟರ್ ಇದ್ದ ಹಾಗೆ. 11 ಕರೋಡ ಹಾರ್ಡ್ ಕ್ಯಾಶ್ ಹಂಗರಿಗೆ ಎಲ್ಲನ ಬ್ಯಾಂಕಿನಲ್ಲಿದೆ. 32 ಮಣ ಬಂಗಾರ ತಿಗಣಿಮಿರಿ ಸೊಸೈಟಿಯಲ್ಲಿದೆ. 51 ಕ್ವಿಂಟಲ್ ಚೊಕ್ಕ ಬೆಳ್ಳಿ ಹೊಕ್ಕುಂಡಿ ಸ್ಟೇಟ್ ಬ್ಯಾಂಕಿನಲ್ಲಿದೆ. 300 ಎಕರೆ ಕಬ್ಬಿದೆ, 150 ಎಕರೆ ದ್ರಾಕ್ಷಿ ಇದೆ. ಎರೆ ಮಡ್ಡಿ ಅಂತೂ ಸಾಕಷ್ಟಿದೆ. ಇಷ್ಟೆಲ್ಲ ಇದ್ದರೂ ನಿಮ್ಮ ಮಾವನಿಗೆ ಅನಾಥನೆಂದು ಸುಳ್ಳು ಏಕೆ ಹೇಳಿದೆ ಮೊಮ್ಮಗನೇ? ನಾನು ನನ್ನ ತಂದೆ ತಾಯಿಯ ಜೊತೆ ಚಾಲೆಂಜ್ ಮಾಡಿ ಬಂದಿದ್ದೇನೆ. ಏನೆಂದು? ಹಣ ಬಲವೋ ಜನಬಲವೋ ಎಂಬ ವಾಗ್ವಾದದಲ್ಲಿ ನಾನು ಜನವೇ ಬಲವೆಂದೆ. ಹಾಗಾದರೆ ಜನವೇ ಬಲವೆಂದರೆ ಯಾವ ಹಣವಿಲ್ಲದ ಆಸ್ತಿವಂತನಲ್ಲವೆಂದು ಹೇಳಿ ಗುಂಡಣ್ಣನವನ ಮಗಳನ್ನು ಮದುವೆ ಮಾಡಿಕೊಂಡು ಬಂದರೆ ನಿನಗೆ ಚೈನಿ ತಿರುಗಾಡಲಿಕ್ಕೆ ಒಂದು ವಿಮಾನ ಕೊಂಡು ಕೊಡುತ್ತೇವೆ ಎಂದು ಹೇಳಿದರು. ಅದಕ್ಕೆ ನಾನು ನನ್ನ ಮಾವನಿಗೆ ಆಸ್ತಿ ಇಲ್ಲ ಅಂತ ಸುಳ್ಳು ಹೇಳಿದೆ. ಹೇ ಭಕ್ತ, ಹಾಗಾದರೆ ನಾಳೆ ನಿನ್ನ ಮ್ಯಾರೇಜ್ ಆಯಿತೆಂದು ತಿಳಿದುಕೋ. ತಂದೆ, ಏನಿದು ನಿನ್ನ ಮಾತು? ನಾನು ಸತ್ತರೂ ನನ್ನ ಮಾವ ತನ್ನ ಮಗಳನ್ನು ನನಗೆ ಕೊಡುವುದಿಲ್ಲ ಅನಿಸುತ್ತದೆ. ನೀನೇನೋ ಚಿಂತೆ ಮಾಡಬೇಡ ಭಕ್ತ. ಇವತ್ತು ರಾತ್ರಿ ಬೆಳತನ ಅವನ ಹೊಟ್ಟೆಯಲ್ಲಿ ಹೊಕ್ಕು ಅವನ ಮಗಳನ್ನು ನಿಮಗೆ ಕೊಡುವಂತೆ ಅವನ ಮನಸ್ಸನ್ನು ಚೇಂಜ್ ಮಾಡುತ್ತೇನೆ ಭಕ್ತ. ತಂದೆ, ನನ್ನೊಂದು ಕರಹಾರು. ನನ್ನ ಆಸ್ತಿ ಇಷ್ಟಿದೆ ಅಂತ ನನ್ನ ಮಾವನಿಗೆ ಗೊತ್ತಾದರೆ ನಾನು ಸತ್ತರೂ ಅವನ ಮಗಳನ್ನು ಮದುವೆ ಮಾಡಿಕೊಳ್ಳುವುದಿಲ್ಲ. ಮದುವೆ ಆದ್ಮೇಲೆ ಬೇಕಾದಂಗೆ ಗೊತ್ತಾಗುತ್ತೆ. ನಾ ಎಲ್ಲ ಸುದ್ದು ಮಾಡುತ್ತೇನೆ. ನೀನು ಧೈರ್ಯದಿಂದ ಮಲಗಿಕೋ. ನಾನು ಈಗಿಂದೀಗಲೇ ಹೋಗಿ ನಿಮ್ಮ ಮಾವನ ಹೊಟ್ಟೆಯಲ್ಲಿ ಹೊಗಿಬೀಳುತ್ತೇನೆ ಭಕ್ತ. ಧನ್ಯನಾದೆ ಪವನ ಸುತ. ತಥಾಸ್ತು. ಹತ್ತೇರಿ ಹತ್ತಲಕ ಬೋಳ, ಇನ್ನಾದ ನಿನ್ನ ಮನಿ ಹಾಳ. ಹೋಗ ಕೆಲಸ ಮಾಡ್ಕೋ. ರಂಗಣ್ಣ, ಏ ರಂಗು, ಹೇಳು, ಬೆಳಗಾಗೈತಿ, ಹೇಳು. ಏ ರಂಗು, ಹೇಳು ಯಪ್ಪ, ಹೇಳು. ಬೆಳಗಾಗೈತಿ, ಹಂಗ ಮಕ್ಕೊಂಡಿದ್ದ. ನಿನಗೆ ಮನಗಂಡ ಜಳಕಕ್ಕೆ ಸುಟ್ಟು ನೀರು ಕಾಸಿ ನಿನಗೆ ತಿನ್ನಾಕ ಉಪ್ಪಿಟ್ಟ, ಸಿರ, ದ್ವಾಸಿ, ಕುರ್ಮಾಪುರಿ, ಇಡ್ಲಿ ಎಲ್ಲ ಮಾಡಕ್ ಹೇಳು. ನಿನ್ಗೆ ಅಂಬುಗ ಹೇಳ. ನಿನಗೆ ಫಸ್ಟ್ ಕ್ಲಾಸ್ ಎಣ್ಣೆ ಹೆಚ್ಚಿ ನೆತ್ತಿಗೆ ಅಂಗಾಲ ತಿಕ್ಕೆ ನಿನ್ನ ಶಿಸ್ತ ಎರಿತನ. ನಡಿಪ ಹೋಗೋಣ ಮನೆಗೆ. ನಾನೇ ಬಂದು ಹೋ ರಂಗಣ್ಣ. ನಾ ಏನು ಕನಸು ಗಿನಸು ಕಾಣ್ಲಾಗ್ತೀನಿ. ಏನಿಲ್ಲ ಕರೆನ ಈಗ ಹಂಗೆ ಹಂಗೆ ನಾ ಏನು ಎದ್ದು ಕೂತು ಏನು ಅನ್ಕೊಂಡು ಹೇಳು. ನನಗೇನು ಗೊತ್ತಲೆ
ಏ ಕಣ್ ತೆಗೆದು ಹೇಳು, ನಾ ಏನು ಮನ್ಕೊಂಡು ನಾ ಏನು ಕೂತು ಕೂಸಾರೆ ಕೂತಿಲ್ಲ ಕೂತುನ ಹಂಗಾದ್ರೆ ನಮ್ಮ ಮಾಮ ನನ್ನ ಕೈಲಾಕ್ ಬಂದಾನಂತ ಕರೇನೋ ಸುಳ್ಳು ಕೇಳು. ಮತ್ತೇನಪ್ಪ ಕರೇನ ಸುಳ್ಳು ಕರೆ ಕರೆ ನಾನು ಬಂದು ಗಂಗು ಕರೇನ ಬಂದಾನಂತ ಇನ್ನೇನು ಕರಿಲಾಕ ಬಂದಾನ ಕರೇನ ಕರ್ಲಕ್ ಬಂದೆ ಅಮ್ಮ ಕರೆನ ಬಂದು ಮೊದಲ ಏನ್ ಹೇಳಿದ್ದೆ ನನಗೆ ಏನ್ ಹೇಳಿದ್ದಿ? ಮತ್ತೆ ನಿನ್ನ ಮಗಳು ಕೊಡ್ತಾರ ಹೇಳಿದ್ಲೆ ನನಗ ಕಿಸ್ಬಾಯಿ ಹೇಳಿ ಕಿಸ್ಬಾಯಿ ನಿನ್ನ ಏನ್ ಕೊಡ್ತಾರೋ ನೀವು ನನ್ನ ಹಳೆ ಹಂಗದ ಗೊತ್ತೇನ ಅಗ್ದಿ ಒಳಗೆ ನಾವು ಶಿವರಾಜ್ ಕುಮಾರ್ ಆಗ ಮಗ ಶಿವರಾಜ್ ಕುಮಾರ್ ಡೆಲ್ಲಿಗೆ ಕೊಡ್ತೀವಿ ಹೋಯ ಬಿಡಿ ನೀವು ಕಾಸ ನನ್ನ ಹೆಂಡತಿ ಅಕ್ಕನ ತಂಗಿ ಗಂಡನ ಅಕ್ಕನ ಸ್ವಾಗತ್ತಿ ಮಗಳು ಮಾವನ ಅಂಟಿ ಸಿಗೋವನ ಕಾಕುನ ಸಿಗೋವನ ಮೊಮ್ಮಗ ಎಷ್ಟುದಾಯ್ತು ಮಾರಾಯ ಸಂಬಂಧ ಹಂಗ ಅವ್ ಸಂಧಿ ಹೊರತುವ ರಂಗಣ್ಣ ಹೋಗು ನಡಿಪ ಮನಿಗೆ ಮನಿಗೆ ಹೋಗು ನಡಿ ಮತ್ತ ನಮ್ಮ ಮಾವ ಹಂಗ ಹಿಂಗ ಹೇಳ್ತಿದ್ದೋ ಕೂಸಾಲೆ ಬರೇ ಕಡೆ ನಮ್ಮ ಮಾವ ಭಾಳ ಚಲೋ ಮನುಷ್ಯ ಏ ಮತ್ತ ನಾ ಹೇಳಿಲ್ಲ ನಿನಗ ಊಟಗುಣ ಹಂಗಾದ ಹಿಂಗಾದ ನಾ ಬ್ಯಾರೆ ತಿಳ್ಕೊಂಡಿದ್ದೆ ಮಾರಾಯ ಹಂಗಾದ ಹಿಂಗದ ಬಾಳ ಚಲೋ ಹೇಳಿದಿಲ್ಲ ಮಾವ ನಡಿಪ ರಂಗಣ್ಣ ಹೋಗು ನೀವು ಹಾಸಿಗೆ ತಗೋ ಅನಗಂಡ ಬಂದಂಗ ನಕ್ಕೊಳ ಆಗೈತಿ ಬಾಯಪ್ಪ ನೀನ್ ಚಾರ್ ಸಾತ್ ನೋ ನಾ ಕಿವ್ಯಾಗ ನಮಸ್ಕಾರ ಮಾಡ ಅವನು ಬಿಡ ಬಿಡ ನೀ ಮಗನ ಹೋಗು ಮಗನ ಕರೆಕ್ಟ್ ಮಾತಾಡ್ತೀರ ಮಗನ ಬಾಯಾಗ ಬೂಟ್ ಇಟ್ಟು ಬಿಡೋದು ನೀನು ಬಾ ರಂಗಣ್ಣ ಬಾ ಹಂಗಾರೆ ಇತ್ತು ನೀನ ತಗೋ ಈಗ ಏನು ಕೊಡ್ತಿ ಕೂಡ ಚಪ್ಪಲೇ ಇದ್ದಾವ ನೀನು ಅದಾವನ ನನ್ನ ತೆರಿಗೆ ಹೇಳೋದು ಬೂಟ್ ಇದ್ರೆ ಕೊಳ್ಳ ಕಟ್ಟ ಬಾ ರಂಗು ಮಾಮ ರಂಗು ಮಾಮ ಯಪ್ಪ ಇದೇನು ಯಪ್ಪ ನನ್ನ ಕಣ್ಣನ್ನು ನಂಬಕ್ಕಾಗೋದಿಲ್ಲ ಇದೆಲ್ಲ ಖರೇನ ಕರೆ ಅರ್ಥ ಅಲ್ವಾ ಭೀಮಾಚಾರ್ಯ ಮನೆಗೆ ಹೋಗಿ ಲಗ್ನ ಮುಹೂರ್ತ ಫಿಕ್ಸ್ ಮಾಡ್ಕೊಂಡು ಬಂದನು ನಾಳೆ 11ನೇ ತಾರೀಕಿಗೆ ಗಂಡು ಮುಹೂರ್ತ ಇತ್ತು ಅವತ್ತು ಹಾಲಿಗೆ ಹಂದ್ರ ಹಾಕಿ ಬೀದಿಗೆ ಚಳಿ ಕೊಟ್ಟು 10 ಊರಿಗೆ ಸುದ್ದಿ ಮುಟ್ಟಿಸಿ 20 ಮಂದಿನ ಕರೆಸಿ ನಿತ್ತ ಅಕ್ಕಿ ಕಾಳು ಹಾಕಿ ಕುಂತು ಊಟ ಮಾಡಿ ಹೋಗುವಂಗ ಮಾಡ್ತಾನೆ ಬೇಕಾದಷ್ಟು ಖರ್ಚು ಬರ್ಲಿಕ್ಕೆ ಯಪ್ಪ ನೀ ಎಷ್ಟು ಉದಾರ ಯಾವಾಗ ಆದೇವ ಯಪ್ಪ 11 ಕರೋಡ ಹಂಗಂದ್ರೆ ಸಸ್ಪೆನ್ಸ್ ತಮ್ಮ ರಂಗು ನಿನಗೆ ಹರಕ ಕೌದಿ ಮುರುಕ ಚಾಪಿ ಕೊಟ್ಟ ಇಟ್ಟು ದಿನ ಹಣಮಾತ್ರ ಗುಡಿಯಾಗ ಕೆಡದು ತಪ್ಪಾಗೈತಪ್ಪ ನಾನು ಯಾರು ಸಿಟ್ಟಿಗೆ ಬರಬೇಡ ಸಿಟ್ಟಿಗೆ ಬಂದಿದ್ದೆ ಅಂದ್ರೆ ನನ್ನ ಕ್ಷಮಾ ಮಾಡು ಯಾಕಂದ್ರ ಈ ಕಾಸ 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 ನಿಮ್ ಹೆಂಡತಿ ಗಂಡನ ಇರ್ಲಿ ಕಾಕಿ ಮಗ ಅಂದ್ರೆ ನೀ ನನ್ನ ಹಳೆ ಆಗ ಏನ ಅದಕ್ಕೆ ಇವತ್ತು ನಿಮ್ಗೆ ಫುಲ್ ಲೈಸೆನ್ಸ್ ಕೊಟ್ಟನು ಬೇಕಾದಂಗ ನಾವು ನಿಮಗೆ ಸಂಖ್ಯೆ ಬೇಡ ಆಟ ಶುರು ಮಾಡಿ ಯಪ್ಪ ಲೈಸೆನ್ಸ್ ಕೊಟ್ಟ ಬಿಟ್ಟೆ 11 ಕರೋಡ ಹಂಗಂದ್ರೆ ಸಸ್ಪೆನ್ಸ್ ಹತ್ತೇರಿ ಹತ್ತರಕ ಬೋಳ ಕಳಿಸಿ ಬಿಟ್ಟೆಲ್ಲ ನಮ್ಮ ಅಪ್ಪಗ ಕರೆ ಚೋಳ ಕಲ್ಯಾಣ ಮಂಟಪಕ್ಕೆ ಹೋಗುನು ಬಾರ ಆಗುನು ಮದಿವಿ ಜೋರ ಬೀಗರ ಬಿಜ್ಜರ ಕರ್ಸೂನಂತ ಎಲ್ಲಾ ಕಡೆ ಬರ್ಪೂರ ಹುಡುಗಿ ಬಾರ ಹತ್ತ ಹೂವಿನ ತೇರ ಒಂದ ಆಗುನು ಮದುವಿ ಹಂದರದಾಗ ಕೈತಾರ ಶಮನ ಬಿಟ್ಟ ಪಟಕ ಸುತ್ತಿ ಬಾರನಿ ಕುದುರೆ ಹತ್ತಿ ಬಾಸಿಂಗ ಕಟ್ಟಿ ಬೆಂಡ ಬಜ ಹಚ್ಚಿ ಬರೋನು ಊರ ಸುತ್ತಿ ಹಿಡಿಯೋ ಒತ್ತಿ ನನ್ನ ಮ್ಯಾಲ ಎತ್ತಿ ಹೋಗುನಂತ ನಮ್ಮೂರ ಗಸ್ಯಾಗ ಮೆರವಣಿಗೆ ಏನ ಮಾಟ ಮಾಡಿದಿ ನಮ್ಮ ಅಪ್ಪಗ ಎಂತ ಮಂತ್ರ ಹಾಕಿದಿ ಹೇಳ ಗುಡಿಯಾಗ ಮಾತ ಗೆದ್ದ ಬಿಟ್ಟಿಲ್ಲ ಹುಡುಗ ಪ್ರೀತಿ ಗೂಡ ಕಟ್ಟಿದಿ ನನ್ನ ಎದೆಯಾಗ
ಹುಡುಗಿ ನಿನ್ನ ಬಿಟ್ಟು ನಾ ಇರಲ್ ಹೆಂಗ ಮೋಸ ಮಾಡೀನಿ ನಿಮ್ಮಪ್ಪಗ ನನ್ನ ಮಾತ ಕೇಳ ಹೇಳಿ 1000 ಸುಳ್ಳ ಒಂದು ಮದುವೆ ಮಾಡಂತ ಹೇಳ್ಯಾರ ಹಿರಿಯಾರ ಶಮನ ಬೆಟ್ಟ ಪಟಕ ಸುತ್ತಿ ಬರನಿ ಕುದುರೆ ಹತ್ತಿ ಬಾಸಿಂಗ ಕಟ್ಟಿ ಬೆಂಡ ಬಜ ಹಚ್ಚಿ ಬರನ್ನು ಊರ ಸುತ್ತಿ ಹುಡುಗಿ ಬಾರ ಹತ್ತ ಹೂವಿನ ತೇರ ಒಂದಾಗುನು ಮದುವೆ ಹಂದರದಾಗ ಕೈತಾರ ಅಡ್ನಡಿ ಅಳಿಯ ಅವು ಕಳಿ ಮಳಿಯ ಬಂದಂಗ ಬಂದೆವು ಮನಿಗಿ ಹಾಕಿದಿ ಹೊಂಚ ಹತ್ತಿದಿ ಮಂಚ ಮಾಡಿದಿ ನನ್ನ ಸುಲಿಗಿ ಎಲ್ಲ ತಿಳಿದಿ ನನ್ನ ಮನಿ ತೊಳೆದಿ ಇಲ್ಲೇ ನೀನು ಕಾಯಮ್ಮಾಗಿ ಉಳಿದಿ ಬೋಚ್ ಬಡದಿ